ಸಮಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತ ಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ದಿಶಿ ಬಂದಿರುವಂಥ ಕಲಶಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೀತಾ ಇದೆ. ನಿರ್ಜರ ಅಧಿಕಾರದ ಷಷ್ಟಮ ಕಲಶಿದರೆ ಸಂಸಾರ ಪ್ರತಿಪದಮಿ ರಾಗಿಣೋ ನಿತ್ಯಮತ್ತಃ ಸೂಕ್ತಾಯಸ್ಮಿನ್ ಪದಮಪದಂ ತದ್ವಿಬುದ್ಧ್ಯತ್ವಮಂತಃ ಏತೈತೇತ ಪರಮಿದಂ ಯತ್ರ ಚೈತನ್ಯಧಾತು ಶುದ್ಧ ಶುದ್ಧ ಸ್ವರಸಪರತಃ ಸ್ಥಾಯಿ ಭಾವತ್ವಮೇತಿ. ಅಂಥ ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯವಿರುವಂತಹ ಸಮಸ್ತ ಜೀವರಾಶಿ ತತ್ ಅಪದಂ ಅಪದಂ ವಿಭೂತ್ಯತ್ವಂ ಕರ್ಮದ ಉದಯದಿಂದ ಇರುವಂಥ ನಾಲ್ಕು ಗತಿರೂಪ ಪರ್ಯಾಯಗಳು ಹಾಗೂ ರಾಗಾದಿ ಅಶುದ್ಧ ಪರಿಣಾಮಗಳು ಹಾಗೂ ಇಂದ್ರಿಯಜನಿತ ಸುಖ ದುಃಖಗಳು ಇತ್ಯಾದಿಯಾಗಿ ಅನೇಕವಿವೆ. ಎಷ್ಟಿವೆಯೋ ಅವೆಲ್ಲವೂ ಕರ್ಮ ಸಂಯೋಗದ ಉಪಾಧಿ ಇವೆ. ಎರಡು ಸಲ ಹೇಳಿರುವುದರಿಂದ ಅವು ಸರ್ವಥಾ ಜೀವದ ಸ್ವರೂಪವಿಲ್ಲ. ಹೀಗೆ ನಿಶ್ಚಿತವಾಗಿ ತಿಳಿದುಕೊಳ್ಳಬೇಕು. ಹೇಗಿದೆ ಮಾಯೆಯ ಜಾಲವು? ಯಸ್ಮಿನ್ ಅಮಿ ರಾಗಿಣಃ ಆಸಂಸಾರಾತ್ ಸುಪ್ತಾಃ. ಅದರಲ್ಲಿ ಕರ್ಮಗಳ ಉದಯ ಜನಿತ ಅಶುದ್ಧ ಪರ್ಯಾಯದಲ್ಲಿ ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ ಪರ್ಯಾಯ ಮಾತ್ರದಲ್ಲಿ ರಾಗ ಮಾಡುವಂಥ ಜೀವರುಗಳು ಅವರು ಅನಾದಿ ಕಾಲದಿಂದ ಹಿಡಿದು ಆರೂಪವಾಗಿ ತಮ್ಮನ್ನು ಅನುಭವಿಸುತ್ತಿದ್ದಾರೆ. ಹಿಂದಿನ ಕಲಶದೊಳಗ ಮಿಥ್ಯಾದೃಷ್ಟಿ ಇದ್ದಾರೆ, ರಾಗಿ ಇದ್ದಾರೆ, ಕರ್ಮದ ಬಂಧ ಮಾಡಿಕೊಳ್ಳುವಂಥವರಿದ್ದಾರೆ ಅಂತ ಹೇಳಿದರು. ಅರ್ಥಾತ್ ರಾಗಿ ಶಬ್ದದ ಮಿಥ್ಯಾದೃಷ್ಟಿತನದ ಜೊತೆಗೆ ಸಮಾನಾರ್ಥದ ರೂಪದಿಂದ ಜೋಡಿಸಿದ್ದಾರೆ. ಮಿಥ್ಯಾತ್ವದ ಜೊತೆಗೆ ರಾಗಿ ಶಬ್ದದ ಅರ್ಥವನ್ನು ಸಮಾನಾರ್ಥದ ರೂಪದಲ್ಲಿ ಜೋಡಿಸಿದ್ದಾರೆ. ಇಲ್ಲೇನು ಹೇಳ್ತಾ ಇದ್ದರು? ರಾಗ ಮಾಡುವಂಥ ಜೀವ ಅರ್ಥಾತ್ ಅದರಲ್ಲಿ ತನ್ಮಯ ಇರುವುದರಿಂದ ಅವರು ರಾಗಿ ಇದ್ದಾರೆ ಅಂತ ಹೇಳಿದ್ದಾರೆ. ಯಾವುದರಲ್ಲಿ ತನ್ಮಯ ಇರುವುದರಿಂದ? ಪರ್ಯಾಯ ಮಾತ್ರದಲ್ಲಿ ಕರ್ಮದ ಉದಯದಿಂದ ಆಗಿರುವಂಥ ಯಾವ ಅನೇಕ ಪ್ರಕಾರದ ಪರ್ಯಾಯಗಳಿದ್ದಾವೆಯೋ, ನಾಲ್ಕು ಗತಿ ರೂಪದ್ದು ಇದ್ದಾವೆ, ಶುಭ ಅಶುಭ ರಾಗ ರೂಪದ್ದು ಇದ್ದಾವೆ, ಇಂದ್ರಿಯ ಸುಖ ದುಃಖ ರೂಪದ್ದು ಇದ್ದಾವೆ. ಅವುಗಳಲ್ಲೇ ವಿದ್ಯಮಾನ ಅರ್ಥಾತ್ ಅದರಲ್ಲೇನೇ ಅದಾರೆ ಅವರ ಯಾರ ಮಿಥ್ಯಾದೃಷ್ಟಿ. ಹೇಗಿದರು? ರಥ ಅದರ ಅದರದೇ ಅನುಭವ ಮಾಡುವಂಥವರಿದ್ದಾರೆ, ಅವರನ್ನು ರಾಗಿ ಅಂತಾರೆ. ಹಾಗಾದರೆ ಇಲ್ಲಿ ಒಂದು ವಿಷಯ ಏನು ಸ್ಪಷ್ಟ ಆಗ್ತಿದೆ ಅಂತಂದ್ರೆ, ಈಗ ಎರಡು ಕಲಶದ ಪೂರ್ವದೊಳಗ ಚರ್ಚೆಯಲ್ಲಿ ಬೇಕಂತನೇ ಸ್ವೀಕಾರ ಮಾಡಲಿಕ್ಕಿತ್ತು. ಏನು? ನಿಗೂಢಿ ಜೀವಗಳಿಗೆ ರಾಗ ಮಾಡಲಿಕ್ಕೆ ಎಲ್ಲೇ ಅವಕಾಶ ಇದೆ? ರಾಗ ಯಾವುದರ ಮೇಲೆ ಮಾಡ್ತಾವೋ ಅವುಗಳಲ್ಲಿ ಇರುವಂಥ ಅಸಮರ್ಥತೆ ಎಷ್ಟು? ಅಕ್ಷರದ ಅನಂತವಾದ ಜ್ಞಾನ, ಶ್ವಾಸದ 18ನೇ ಭಾಗದಷ್ಟು ಜೀವನ, ಸ್ವತಂತ್ರ ಶರೀರನೂ ಇಲ್ಲ, ಮತ್ತು ಸಂಯೋಗಗಳದ್ದು ಮಾತನೇ ಇಲ್ಲಲ್ಲ. ಆ ಕಡೆ ಯಾವಾಗ ದೃಷ್ಟಿ ಹಾಕ್ತಾವ್ರಿ ಪಾಪವ? ಹಾಗಾದ್ರೆ ಅಲ್ಲಿ ರಾಗಿತ್ತೇನಿಲ್ಲ, ಯಾವುದ್ರ ಮೇಲಿರ್ತದೆ? ಅರೆ ಅದಕ್ಕೆ ಶರೀರನೂ ಸ್ವತಂತ್ರ ಇಲ್ಲರಿ. ಆ ಶರೀರ ಬುದ್ಧಿ ಅಂದರೆ ಪರ್ಯಾಯದೊಳಗೆ ರಥ ತನ್ಮಯ. ಯಾವ ಪರ್ಯಾಯ?
ಉದಯದ ನಿಮಿತ್ತದಿಂದ ಅಥವಾ ಉದಯದ ಕಾರಣದಿಂದ ಆಗಿರುವಂಥ ಗತಿರೂಪದ ಪರ್ಯಾಯ, ಶುಭಾಶುಭ ರೂಪದ ಪರ್ಯಾಯ ಅರ್ಥಾತ್ ಭಾವ ಮತ್ತು ಇಂದ್ರಿಯ ಸುಖ ದುಃಖದ ಭಾವ ಇವು ನಮಗೆ ತಿಳಿಯುವ ಸಲುವಾಗಿ ಹೇಳಿದ್ದಾರೆ. ಆದರೆ ನೋಡ್ರಿ ಒಂದೇ ಒಂದು ಮಾತು ಇದೆ, ಜೀವದ್ರವ್ಯದ ಪ್ರತಿಯೊಂದು ಜೀವದ್ರವ್ಯದ ಪ್ರತಿ ಸಮಯಕ್ಕೆ ಏನು ವಿಪರೀತ ಪರ್ಯಾಯ ಹೊರಡ್ತಾ ಇದೆ, ಅಶುದ್ಧ ಪರ್ಯಾಯ ಹೊರಡ್ತಾ ಇದೆ. ಅನಾದಿಯಿಂದನ ಅಶುದ್ಧ 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 ಅಶುದ್ಧ. ಆ ಅಶುದ್ಧ ಪರ್ಯಾಯದೊಳಗೆ ರಥ ಇರುವುದರ ಹೆಸರನ್ನ ರಾಗಿದೆ. ಪ್ರಗಟ ಪರ್ಯಾಯದೊಳಗೆ ರಥ ಇರೋದು. ರಥ ಅಂದ್ರೆ ಏನ ಅರ್ಥ ಏನು ಮಾಡಿದ್ರು? ಮುಳುಗಿರೋದಂದ್ರೆ ಆ ತನದ ಅನುಭವ ಮಾಡೋದ್ರಿ, ಅದರ ತನದ ಅನುಭವ ಮಾಡೋದು. ಪರ್ಯಾಯ ಎಂಥದ್ದಿದೆ ಅಂಥದ್ದು, ಅದರ ತನದ, ಅದರ ತನ, ಅದರ ಮಯತೆ, ಅದನ್ನೇ ತಾನು ಅನ್ನುವ ರೂಪದ ಅನುಭವ ಮಾಡೋದು. ಅದೇನಿದೆ ಅದರ ಹೆಸರು ರಾಗಿದೆ ರೀ. ನಮಗೆ ತಿಳಿಸಿಕೊಡುವ ಸಲುವಾಗಿ ರಾಗದ ಪರಿಭಾಷೆ ಏನು ಮಾಡಿರೋ, ಈಗಿದ ವಸ್ತು ಇದೆ, ಇದರ ಮೇಲೆ ಪ್ರೀತಿ ಮಾಡೋದ್ರಾಗ ಈ ವಸ್ತು ಇದೆ, ಇದರ ಕುರಿತಾಗಿ ಏನೋ ಒಂದು ಪ್ರಕಾರದ ಅಪ್ರೀತಿಯ ಭಾವ ಏನಿದೆ ಅದು ದ್ವೇಷ. ಇದು ನಮ್ಮ ಭಾಷೆಯೊಳಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ರೆ ಭಾವ ಏನಿದೆ ರೀ, ಆ ಭಾವ ಯಾವ ಬುದ್ಧಿವಂತನ ಭಾಷೆಗೆ ಒಳಪಡುವಂಥದ್ದು ಇಲ್ಲ. ಯಾವ ಬುದ್ಧಿವಂತ, ನಾವಂತೂ ಅಜ್ಞಾನ ದೇವ್ರೆ, ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಪರಸ್ಪರದೊಳಗೆ. ಆದ್ರೆ ಯಾವ ಬುದ್ಧಿಶಾಲಿ, ಬುದ್ಧಿಶಾಲಿ ಯಾರ? ಅರೆ 4 ಜ್ಞಾನಧಾರಿ. ಬುದ್ಧಿಶಾಲಿ ಯಾರ? ಅರೆ ಕೇವಲ ಜ್ಞಾನಿ. ಅವ್ರದ್ದಂತೂ ವಚನ ನಿರಕ್ಷರ ರೂಪದ್ದು ಇದೆಯಲ್ಲ, ಹಾಗಾದ್ರೆ ಅಕ್ಷರ ರೂಪದಿಂದ ಪದಗಳ ರೂಪದಿಂದ ಹೇಳುವಂಥವ್ರು 4 ಜ್ಞಾನಧಾರಿ. 4 ಜ್ಞಾನಧಾರಿಗೆ ಕೂಡ ಭಾವ ಏನಿದೆ ಅಲ್ಲ, ಅದನ್ನು ಭಾಷೆಯ ಮೂಲಕ ಹೇಳೋದೇ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅಲ್ಲಿ ಏಕೇಂದ್ರೀಯ ಜೀವಕ್ಕೆ ಅರೆ ನಿತ್ಯ ನಿಗೋಧದೊಳಗನ ಅನಂತ ಕಾಲದಿಂದ ಇದೆ, ಇನ್ನೂವರೆಗೆ ಹೊರಗೆ ಬಂದಿಲ್ಲ. ಅನಂತ ಕಾಲ ಇನ್ನು ಕಳೆದ ಮೇಲೆ ಕೂಡ ಹೊರಗೆ ಬರುವುದಿಲ್ಲ. ಅರೆ ಇದೊಂದು ಮಾತು ನಿನ್ನ ಸ್ಮರಣೆಗೆ ಬರಬೇಕಾಗಿತ್ತು, ಬರಲಿಲ್ಲ, ಇರಲಿ. ಆದ್ರೆ ಇಲ್ಲಿ ಯಾರು ಕೇಳಿದಾರಲ್ಲ ಅವರು ಇದನ್ನ ಅಲ್ಲಿ ಕೂಡ ಕೇಳ್ತಾರ್ರಿ. ಎಲ್ಲಿ ಅದಾರ ಅಲ್ಲಿ ಏನು ಹೇಳಿತ್ತು? ಇದುವರೆಗೆ ನಿತ್ಯ ನಿಗೋಧದಿಂದ ಅನ್ಯ ಗತಿಗೆ ಬರಲೇ ಇಲ್ಲ. ಇನ್ನು ಅನಂತ ಕಾಲ ಕಳೆದ್ರೂ ಕೂಡ ಅಂಥ ಅನಂತ ಅನಂತ ಜೀವಿದವೇ ಅನ್ಯ ಗತಿಗೆ ಬರೋದನೇ ಇಲ್ಲ. ಭವ್ಯ ಅದಾವ್ರಿ, ಮತ್ತು ಭವ್ಯನ ಅದಾವ್ರಿ. ಅಭವ್ಯ ಬಹಳ ಕಮ್ಮಿ ಇರ್ತಾವ್ರಲ್ಲ. ಅರೆ ಅಭವ್ಯ ಇರುವುದರಿಂದ ನಿತ್ಯ ನಿಗೋಧದಿಂದ ಮೇಲೆ ಬರಲಿಲ್ಲ, ಹೀಗೆ ಮಾತಿಲ್ರಿ. ಅಭವ್ಯ ನಿಗೋಧಾವಾಸವನ್ನು ಬಿಡ್ತಾನನು, ಗ್ರೈವೇಕದವರೆಗೆ ಹೋಗ್ತಾನನು. ಇಲ್ಲಿ ತಿಳ್ಕೊಳ್ಳುವ ಮಾತು ಇದನ್ನು ಯಾವುದರ ಸಲುವಾಗಿ ಮತ್ತೆ ತಾಜಾ ಮಾಡಿತು ಅಂತಂದ್ರೆ, ನಾವು ಅಲ್ಲಿಂದ ಬಂದಿದ್ದೇವಲ್ಲ, ಬರೇ ಬಂದು 2 ಇಂದ್ರಿಯ ತ್ರಸದೊಳಗೆ ಬಂದಿಲ್ಲ. ಅರೇ ಸಂಜ್ಞಿ ಪಂಚೇಂದ್ರಿಯ ಮನುಷ್ಯ ಪರ್ಯಾಯ ಜೈನ ಕುಲ. ನಿಜವಾಗಿ ನಿಜವಾಗಿ ಯಾರ ದೇವ ಇದ್ದಾರೋ ಜಿನದೇವ, ಆ ಜಿನದೇವನ ಉಪದೇಶ ರೂಪದ ಅಮೃತದ ಸನಿಹಕ್ಕೆ ಬಂದಿದೆ. ಅನಂತ ಭವ್ಯ ಜೀವಗಳು ಇಂಥವಿದಾವೆ. ಅನಂತ ಕಾಲ ಕಳೆದರೂ ಕೂಡ ನಿತ್ಯ ನಿಗೋಧದಿಂದ ಹೊರಗೆ ಬರೋದಿಲ್ಲ ಅಂತ, ಬರೋದನ್ನೇ ಇಲ್ಲ. ಏನು ಮಾಡೋದ? ಏನು ಹಾಗೆ ಅಕ್ಕ ವಸ್ತು ಸ್ವರೂಪದೊಳಗ ಹಾಗೆ ಯಾಕೆ ಅನ್ನೋ ಪ್ರಶ್ನೆನೇ ಇಲ್ಲ. ಹಾಗಾದರೆ ನಾವು ಯಾತಕ್ಕೆ ಬಂದಿದ್ದೇವ್ರಿ ಕಾಕತಾಳೀಯ ನ್ಯಾಯದ ಹಾಗೆ. ಕಾಕತಾಳೀಯ ನ್ಯಾಯದ ಹಾಗೆಯೇ ಬಂದಿದ್ದೇವೆ ಅನ್ನೋದು ಒಂದು ಬಾಜು ಇದ್ರೆ, ಇನ್ನೊಂದು ಬಾಜು ಇದೆ ಭಾವದೊಳಗ ಪರಿವರ್ತನೆಯನ್ನು ತಂದುಕೊಂಡೇನೆ ಬಂದಿದ್ದೇವೆ. ಭಾವ ಕಲಂಕದ ಪ್ರಚುರತೆಯನ್ನು ಬಿಟ್ಟುಕೊಟ್ಟೇನೆ ಬಂದಿದ್ದೇವೆ.
ಪಂಚಮ ಕಾಲ. ಇಷ್ಟು ಕಾಲದಿಂದ ಕಾಲ ಬಂದ ಬಳಿಕ ಈ ಪಂಚಮ ಕಾಲ ಅದು ಹುಂಡಾವಸರ ಕಡಿಮೆ ನಮಗೆ ಸಿಕ್ಕೈತಿ. ಸುದೃಷ್ಟಿ ತರಂಗಿದೆಯಲ್ಲ ತಾವೇನು ಹೇಳಿದ್ರೆ ಅದೇ ಅದೇ ರೀತಿ ಹುಂಡಾವ ಸರ್ಪಣಿಯೊಳಗ ಆಗಬಾರ್ದಂಥ ಘಟನೆಗಳು ಆಗ್ತವ್ರೆ. ಸದಾ ಕಾಲ ಅಂದ್ರೆ ಉಳಿದ ಕಾಲಗಳಲ್ಲಿ ಆಗದೇ ಇರುವಂಥ ಧರ್ಮ ವಿರೋಧಿ ಘಟನೆಗಳಾಗ್ತವ್ರೆ. ಆದ್ರೆ ಅಂಥದ್ರೊಳಗೆ ನಮಗೆ ಜನವಾಣಿಯ ಉಪಲಬ್ಧಿ ಆಗಿದೆ ಅಂದ ಮೇಲೆ ನಿಜವಾಗಿನ ಒಂದು ಸೂಕ್ಷ್ಮ ಕಾಲ ಕೂಡ ನಾವು ಮೈ ಮರೆತು ಶರೀರ ಭೋಗ ಸಂಯೋಗಗಳಲ್ಲಿ ರುಚಿಯುಳ್ಳವರು ಆಗಬಾರ್ತಾರೆ. ಅರೆ ಸಂಯೋಗವನ್ನು ಬಿಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ, ಇರಲ್ಲೇ. ದೇಹದಿಂದ ಭಿನ್ನತ್ವದ ಅನುಭೂತಿ ಇಲ್ಲಲ್ಲ, ಇರಲಿ. ಅದರ ದೇಹ ನನ್ನ ಸ್ವರೂಪ ಅಲ್ಲ ಅನ್ನೋದ ಲೋಕದೊಳಗೂ ಕೂಡ ಪ್ರಗಟ ಮಾತು ಇದೆ. ಮತ್ತು ಜಿನಾಗಮದ ಆಧಾರದಿಂದ ಅನೇಕ ಬಾರಿ ಕೇಳಿದ್ದೇವೆ. ಬರೀ ರುಚಿ ಬಿಡೋದಿದೆ, ರುಚಿ ಬಿಡೋದಿದೆ. ರುಚಿ ಬಹಳಷ್ಟು ದೊಡ್ಡ ಕಾರ್ಯನಿರ್ವಹಣೆ ಮಾಡ್ತಿದ್ದೀರಿ. ರುಚಿ ಬಿಡೋದಿದೆ ಬರೀ ತನ್ಮಯವಾಗಿ. ಅರೆ ರುಚಿಪೂರ್ವಕ, ಆಸಕ್ತಿಪೂರ್ವಕ. ರುಚಿ ಅಂದ್ರೆ ಏನ? ರುಚಿ ಅಂದ್ರೆ ಏನ ಅಂತಂದ್ರ ಹಿಂದೆ ಹೇಳಿತ್ತಲ್ಲ, ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ದೃಷ್ಟಾಂತ 2. ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಅಮೃತ ಚಂದ್ರಾಚಾರ್ಯರು ಹೇಳಿದ್ದರು. ಚೂಟೆ ಮನೆಯಲ್ಲಿ ಆಗಿರ್ತದೆ. ಬೆಕ್ಕು ಇದೆ, ಅದು ಇಲಿಯನ್ನ ಮುಖದಲ್ಲಿ ಹಿಡಿತಿದೆ, ಬಾಯಲ್ಲಿ. ಜಿಂಕೆ ಇದೆ, ಅದು ಒಣ ಹುಲ್ಲುಗಡ್ಡಿಯನ್ನು ಹಿಡ್ಕೊಂಡಿರ್ತಿದೆ. ಸ್ವಲ್ಪ ಸದ್ದಾದ್ರೆ ಅದನ್ನು ಬಿಟ್ಟು ಓಡಿ ಹೋಗ್ತಿದೆ. ಅದು ಇದ ದೊಣ್ಣೆ ಏಟು ಬಿದ್ರೂ ಬಾಯೊಳಗಿನ ಇಲಿ ಬಿಡುವುದಿಲ್ಲ. ಇದು ಆಸಕ್ತಿ ರೀ. ಬೆಕ್ಕು ಬಾಯಲ್ಲಿಯೇ ಇಲಿಯನ್ನ ಮೇಲೆ ದೊಣ್ಣೆ ಏಟು, ಕೋಲಿನ ಏಟು ಬಿದ್ರೂ ಕೂಡ ಅದನ್ನು ಬಾಯೊಳಗಿಂದ ಬಿಡುವುದಿಲ್ಲ. ಅಲ್ಲಿ ದೂರದಲ್ಲಿ ಎಲ್ಲೋ ಒಂದು ಒಣ ಎಲೆ ಸದ್ದಾಯಿತು ಅಂತಂದ್ರೆ ಆ ಜಿಂಕೆ ಒಣ ಹುಲ್ಲರೆ ಅದನ್ನು ಬಿಟ್ಕೊಟ್ಟು ಓಡಿ ಹೋಗ್ತಿದೆ. ಇದು ಆಸಕ್ತಿ, ನಿರಾಸಕ್ತಿ. ಅದು ತಿಂತಿದೆ, ಆದರೆ ಏನು ತಿಂತಿದೆ? ಇದು ತಿಂತಿದೆ, ಆದರೆ ಏನು ತಿಂತಿದೆ? ಅದು ತಿಂತಿದೆ, ಆದರೆ ಹೇಗೆ ತಿಂತಿದೆ? ಇದು ತಿಂತಿದೆ, ಆದರೆ ಇದು ಹೇಗೆ ತಿಂತಿದೆ? ಇದಕ್ಕೆ ಆಸಕ್ತಿ. ಹಾಗೆ ನಾವು ಜೀವನದೊಳಗ ಕೃತ್ರಿಮವಾಗಿ ಅಥವಾ ಪ್ರಯತ್ನಪೂರ್ವಕವಾಗಿ ಅಥವಾ ಜಿನೋಪದೇಶದ ಸತ್ಯತೆಯನ್ನು ನಂಬಿ ಹಾಗೆ ಇರಲಿಕ್ಕೆ ಬರ್ತಿದೇನಿಲ್ರಿ. ತನ್ಮಯ ಆಗೋದಿಲ್ಲ, ಬಹಳ ಆಸಕ್ತ ಆಗೋದಿಲ್ರಿ. ಯಾವುದರ ಜೊತೆಗೆ? ದೇಹದ ಜೊತೆಗೆ, ಸಂಯೋಗದ ಜೊತೆಗೆ. ಇರಲಿ, ಎಷ್ಟು ಬುದ್ಧಿವಂತ ಇದ್ರೂ ಕೂಡ ಆ ಜೀವ ಭಿನ್ನ ಇದೆ. ಪುತ್ರನ ಜೀವ ಎಷ್ಟು ಸಭ್ಯ ಇದ್ರೂ ಕೂಡ, ಎಷ್ಟು ನಿಮ್ಮ ಆಜ್ಞೆಯೊಳಗಿದ್ರೂ ಕೂಡ ಆ ಜೀವ ಭಿನ್ನ ಇದೆ. ಆಜ್ಞೆಯಿಂದ ಬೇರೆ ಆಗಲಿಕ್ಕೆ ಸಮಯ ಬೇಕಾಗೋದಿಲ್ರಿ. ಒಂದು ಕ್ಷಣದೊಳಗೆ ಎಷ್ಟು ಭಿನ್ನ ಆಗ್ತಿದೆ ಅಂತಂದ್ರೆ ವಿರೋಧ ಮಾಡಲಿಕ್ಕೆ ನಿಂತುಕೊಳ್ಳುವಷ್ಟು ಭಿನ್ನ ಆಗ್ತಿದೆ. ಯಾಕೆ? ಅದು ಭಿನ್ನ ಜೀವ ಇದೆ ರೀ, ಸ್ವತಂತ್ರ ಜೀವ ಇದೆ. ಮತ್ತು ಅದಕ್ಕೆ ಅದರದೇ ಆದಂಥ ವರ್ತಮಾನ ಭಾವದವ್ರಿ. ಇದನ್ನು ತಿಳಿಬೇಕು. ವರ್ತಮಾನದ ಭಾವ, ಅದರದೇ ಆದಂಥ ವರ್ತಮಾನದ ಭಾವ. ಆ ಭಾವ ಆ ಜೀವ ಮಾಡಬಾರ್ದಲ್ಲ, ನನ್ನ ಹೇಳಿಕೆಯ ಮೇರೆಗೆ ಬಿಡಬೇಕಲ್ಲ. ಅದು ಅನಾದಿ ಕಾಲದಿಂದ ನಿಶ್ಚಿತ ಇದೆ ರೀ. ಯಾವ ಸಮಯದೊಳಗೆ ಯಾವ ಪ್ರಕಾರದ ಭಾವ ಆಗೋದು ಅಥವಾ ಮಾಡೋದು, ಅದರದೇ ಆದಂಥ ಭಾವ ಇದ್ದಾವೆ. ಇನ್ನು ಅದಕ್ಕಿಂತ ಹೆಚ್ಚಿಂದಂತಂದ್ರೆ ಅದು ಕೂಡ ಪೂರ್ವಕರ್ಮದ ಉದಯವಶ ಇದೆ ರೀ. ಈ ಕಾರಣದಿಂದ ತೀರ ರಾಗ, ತೀರ ಏಕತ್ವ ಮಾಡೋದಿಲ್ಲ. ಇರಲಿ, ಬುದ್ಧಿವಂತಿದ್ರೆ ಹೆಮ್ಮೆಯ ಮಾತಿದೆಯಲ್ಲ, ಭೂಷಣದ ಮಾತಿದೆಯಲ್ಲ, ಇರಲಿ. ಸಭ್ಯ ಇದ್ರೆ ಇರಲಿಲ್ಲ, ತಮ್ಮದು ಪುಣ್ಯ ಇರೋ ತನಕ ಸಭ್ಯದಂತೆ. ನಮ್ದು ಪುಣ್ಯ ತೀರೋದು ಏಕ ಪ್ರಕಾರ ಇರೋದಿಲ್ರಿ. ಅದರ ಸಲುವಾಗಿ ಅಂತರಂಗದೊಳಗಿನ ರುಚಿಯನ್ನು ಮಾತ್ರ ಕಮ್ಮಿ ಮಾಡೋದಿದೆ, ದ್ವೇಷ ಮಾಡೋದ ಅಂಥೇಳಿ ಹೇಳ್ತಾ ಇಲ್ಲ. ಅರೆ ರಾಗ ಏನಿದೆ, ಪ್ರೀತಿಯ ಭಾವ ಏನಿದೆ, ನಮಗೆ ತಿಳಿಸಿಕೊಟ್ಟಿರುವ ಪ್ರಕಾರ ಅದುವೇ ಇಷ್ಟ ಖತರ್ನಾಕ್, ಕಠಿಣ ಇದೆ, ಕಠೋರ ಇದೆ ಅದರ ಫಲ ಅಂದಮೇಲೆ
ದ್ವೇಷದ ಫಲ ಎಷ್ಟು ಕಠೋರ ಇರೋದ್ರಿ. ದ್ವೇಷ ಮಾಡಲಿಕ್ಕೆ ಜಿನಾಗಮದೊಳಗೆ ಕಲಿಸಿ ಕೊಡೋದನ್ನೇ ಇಲ್ಲ. ದ್ವೇಷ ಇಟ್ಕೊಂಡು ಯಾರು ಬಂದಿದ್ದಾರೋ ಅವರಿಗೆ ಜಿನಾಗಮದೊಳಗೆ ರಾಗತ್ಯಾಗದ ಉಪದೇಶ ತಿಳಿಯೋದನ್ನೇ ಇಲ್ಲ. ಒಂದು ಕಷಾಯದಿಂದ ಜೀವ ಇರ್ತೈತಿ, ಎಷ್ಟೋ ಕೆಲವು ಅವ್ರ ಪುಣ್ಯದ ಕಾರಣ ನೋಡ್ರಿ, ಉದಯನೂ ಇರ್ತಿದೆ ಪುಣ್ಯದ ಒಂದು ಮಾತು. ಮತ್ತು ಆ ಮಂದ ಕಷಾಯ ನೋಡ್ರಿ ಅಣ್ಣ, ಮಾತು ಹೀಗಿದೆ, ಮಂದ ಕಷಾಯ ನಮಗೆ ಮೇಲೆ ಕಾಣಿಸ್ತಿದೆ ಅಂಥೇಳಿ ಅದನ್ನು ಮಂದ ಕಷಾಯ ಅನ್ಲಿಕ್ಕೆ ಬರುವುದಿಲ್ರಿ. ಇದೊಂದು ಮಿಥ್ಯಾತ್ವದ ಸದ್ಭಾವದೊಳಗೆ. ಯಾಕೆ ಅಂತಂದ್ರೆ ರೀ, ಪಂಚಮಹಾವ್ರತದ ಶುಭ ಪರಿಣಾಮದೊಳಗೆ ನಿರಂತರ ವರ್ತಿಸ್ತಾ ಇರುವಂಥ ದ್ರವ್ಯಲಿಂಗಿ ಮಹಾಮುನಿ ಅವ ಸ್ವಭಾವದ ಕುರಿತಾಗಿ ಸ್ವಲ್ಪ ಕೂಡ ಅಭಿರುಚಿ ಇಲ್ಲ, ನನ್ನ ತೀವ್ರ ಕಷಾಯಿ ಅಂತಿದ್ದಾರೆ. ಸಮ್ಯಕ್ ದೃಷ್ಟಿ ಜೀವ ಪ್ರತ್ಯಕ್ಷ ತೀವ್ರ ಕಷಾಯ ರೂಪದಿಂದ ವರ್ತಿಸ್ತಾ ಇದ್ರೂ ಕೂಡ ಅವನಿಗೆ ಯಾವ ಬಂಧ ಆಗ್ತಿದೆಯಲ್ಲ, ಆ ಬಂಧ ಅಲ್ಪ ಸಂಸಾರத்தை ಇದೆ ರೀ. ಮತ್ತು ಮಿಥ್ಯಾದೃಷ್ಟಿ ಜೀವ ಅತ್ಯಂತ ಮಂದ ಕಷಾಯ ರೂಪದಿಂದ ವರ್ತಿಸ್ತಾ ಇದ್ರೂ ಅವನಿಗೆ ಅನಂತ ಸಂಸಾರದ ಬಂಧ. ಅರೆ, ಘಾತಿ ಕರ್ಮಗಳ ಬಂಧ ಆಗ್ತಾ ಇರ್ತಿದೆ, ಇವನಿಗೆ ಅಘಾತಿದ್ದ ಆಗ್ತಾ ಇರಬಹುದು. ಘಾತಿದ್ದ ಯಾವ ಸರ್ವಘಾತಿ ಪ್ರಕೃತಿ ಇಲ್ಲಲ್ಲ, ಅವುಗಳದ್ದು ಬಂಧ. ಅದರ ಸಲುವಾಗಿ ಸಮ್ಯಕ್ ದೃಷ್ಟಿ ಪ್ರತ್ಯಕ್ಷ ಲೋಕ ವಿರುದ್ಧ ಪ್ರವೃತ್ತಿ, ಲೋಕದ ಜನರು ಕೂಡ ಹೀಗೆ ಮಾಡಬಾರ್ದಿತ್ತು ಅಂಥೇಳಿ ಅನ್ನುವ ಪ್ರವೃತ್ತಿ ಮಾಡ್ತಾ ಇದ್ರೂ ಕೂಡ ಅವನಿಗೆ ಸರ್ವಘಾತಿ ಸ್ಪರ್ಧಕಗಳ ಬಂಧನ ಆಗುದಿಲ್ರಿ. ಮತ್ತೆ ಮಂದ ಕಷಾಯ ಅವ್ರ ತೀವ್ರ ಕಷಾಯ ಇಲ್ಲ. ಅದರದ ತಾತ್ಪರ್ಯ ಇಷ್ಟ ಇದೆ. ಒಂದು ನೋಡ್ರಿ ಗೌರಣ್ಣವ್ರು, ತೀವ್ರ ಕಷಾಯ ಅರ್ಥಾತ್ ನಾನು ಪರದೊಳಗೆ ಕಾರ್ಯ ಮಾಡ್ತೇನೆ, ನನ್ನಿಂದ ಪರದೊಳಗೆ ಕಾರ್ಯ ಮಾಡುವುದು ಸಾಧ್ಯ ಇದೆ ಅನ್ನುವ ಮನ್ನನೆಯ ಮೇರೆಗೆ ನಯವಾಗಿ ಹೇಳಿದ್ರೂ ಕೂಡ ಅದು ತೀವ್ರ ಕಷಾಯ ಇದೆ. ಮಂದ ಕಷಾಯ ಯಾಕೆ ತಗೊಂಡೆ ಅಂದ್ರೆ, ಬೇರೆ ದಾರ್ಶನಿಕರು ಸಹ ಮಂದ ಕಷಾಯದ ಅತ್ಯಂತ ಮಾನವೀಯತೆಯ ವಿಷಯ ಪ್ರತಿಪಾದನೆ ಮಾಡಿದ್ದಾರೆ. ಆದ್ರೂ ಕೂಡ ಒಂದು ಮಾತು ಇದೆ, ತೀವ್ರ ಕಷಾಯ ಮಂದ ಕಷಾಯದ ನಿರ್ಣಯ ಮಿಥ್ಯಾತ್ವದ ಸದ್ಭಾವ ಮತ್ತು ಅಭಾವದ ಮೇಲೇನ ಇದೆ ರೀ ಮುಖ್ಯವಾಗಿ. ಮತ್ತು ಆಗ ಇಂದ್ರಿಯ ಗೋಚರ ಅಲ್ರಿ, ಇಲ್ಲ ನೋಡ್ರಿ ಎಷ್ಟು ಮಿಥ್ಯಾತ್ವ ಮತ್ತು ಮಿಥ್ಯಾತ್ವದ ಅಭಾವದ ಮೇಲೇನ ಅದರ ನಿರ್ಣಯ ಆಗ್ತಿದೆ. ಒಂದು ವೇಳೆ ಹಾಗೆ ಇರ್ತಿತ್ತು ಅಂತಂದ್ರೆ ಮಂದ ಕಷಾಯಿ ದೇವಗಳ ತಿರಿಯಂಚ ಅವಸ್ಥೆಗೆ ಅಥವಾ ಏಕೇಂದ್ರಿಯ ಅವಸ್ಥೆಗೆ ಯಾಕೆ ಬರ್ತಿದ್ರೆ? ಧರ್ಮದ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಳುವುದ ನಿಜವಾಗಿ ಕಠಿಣ ಇದೆ. ಮತ್ತು ಇದು ನಮ್ಮದು ಅಳತೆ ಕೋಲು ಇದೆಲ್ಲ, ಇಂದ್ರಿಯ ಜ್ಞಾನದ ರೂಪದ ಅಳತೆ ಕೋಲು. ಅದರಿಂದ ಜೀವದ ಕಷಾಯ ಮಂದ ಕಷಾಯ ಇವುಗಳದ್ದು ನಿರ್ಣಯ ಸ್ವಲ್ಪ ಕಠಿಣ ಇದೆ ಅಥವಾ ಆಗೋದಲ್ಲ. ಇನ್ನು ಯಾವಾಗ ನಾವು ಅತೀಂದ್ರಿಯ ಜ್ಞಾನಮಯನಾದಂಥ ಆತ್ಮನ ಪ್ರತ್ಯಕ್ಷ ಅನುಭೂತಿ ಪೂರ್ವಕ ನಮ್ಮ ಅನಂತಾನುಬಂಧಿ ಕಷಾಯದ ಅಭಾವ ರೂಪ ಮಂದ ಕಷಾಯ ನಮ್ಮಲ್ಲೇ ಬರ್ತಿದೆಯಲ್ಲ ಸ್ವಯಂ, ಆಗ ನಾವು ಇನ್ನೊಬ್ಬರನ್ನ ಮಂದ ಕಷಾಯ ತೀವ್ರ ಕಷಾಯ ನೋಡುವ ಸ್ಥಿತಿ ಒಳಗಿರುವುದಿಲ್ಲ, ಅವಶ್ಯಕತೆ ಇರುವುದಿಲ್ಲ. ಸ್ವಯಂ ನಾವು ಯಾವಾಗ ಮಂದ ಕಷಾಯ ಆಗ್ತೇವೆ, ಮಂದ ಕಷಾಯದ ಅರ್ಥ ಏನು ಮಾಡಿತು? ಮಿಥ್ಯಾತ್ವದ ಅಭಾವ ಅರ್ಥಾತ್ ಅತೀಂದ್ರಿಯ ಜ್ಞಾನಮಯನಾದಂಥ ನಿಜಾತ್ಮನ ಪ್ರತ್ಯಕ್ಷ ಅನುಭೂತಿಯ ಬಲದಿಂದ ಅನಂತ ಸಂಸಾರಕ್ಕೆ ಕಾರಣೀಭೂತವಾದಂಥ ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭಗಳ ಅಭಾವದಿಂದ ಮಂದ ಕಷಾಯಿಯನ್ನು ನಾವು ನಿಜವಾಗಿ ಆಗ್ತೇವಲ್ಲ, ಆ ವೇಳೆದೊಳಗೆ ನಾವು ಅದೇ ಅತೀಂದ್ರಿಯ ಜ್ಞಾನದ ಮೂಲಕ ಕೂಡ, ಯಾಕಂದ್ರೆ ನಮ್ಮಲ್ಲೇ ಅತೀಂದ್ರಿಯ ಜ್ಞಾನ
ಅತೀಂದ್ರಿಯ ಜ್ಞಾನಮಯ ಆತ್ಮನನ್ನ ಅನುಭವ ಮಾಡುವ ವೇಳೆದೊಳಗ ಪ್ರತ್ಯಕ್ಷ ಸ್ವ ಸಂವೇದನ ಸಮಯದೊಳಗ ಅತೀಂದ್ರಿಯ ಜ್ಞಾನ ಕಾರ್ಯ ಮಾಡ್ತಾ ಇದೆ. ಅತೀಂದ್ರಿಯ ಜ್ಞಾನದ ಮುಖ್ಯತೆ ಇದೆ. ಉಳಿದ ಹಾಗೆ ಆತ್ಮನ ಅನುಭೂತಿ ಸಂಪನ್ನ ಜೀವದ ಜ್ಞಾನ ಕೂಡ ಇಂದ್ರಿಯದ ಮೂಲಕನ ಕಾರ್ಯ ಮಾಡ್ತಿದ್ದೀರಿ. ಅತೀಂದ್ರಿಯ ಜ್ಞಾನದ ಮೂಲಕ ಪರಪದಾರ್ಥವನ್ನ ತಿಳಿಯುವಂತಹ ಕಾರ್ಯ ಕೈವಲ ಜ್ಞಾನ ಆದ್ಮೇಲೆನ ರೀ. ಪರಪದಾರ್ಥಗಳನ್ನ ಅತೀಂದ್ರಿಯ ಜ್ಞಾನದ ಮೂಲಕ ಛದ್ಮಸ್ಥ ತಿಳಿಯೋದು ಸಾಧ್ಯ ಇಲ್ಲ, ಸಾಧಕ ತಿಳಿಯೋದು ಸಾಧ್ಯ ಇಲ್ಲ. 4ನೇ ಗುಣಸ್ಥಾನವರ್ತಿ ಇರಲಿ, 5ನೇ ಇರಲಿ, 6ನೇ ಇರಲಿ. ಅರೆ, ಯಾರಿಗೆ ಇಂದ್ರಿಯ ಜ್ಞಾನದ ಅವಲಂಬನೆ ಸರ್ವಥಾ ಬಿಟ್ಟು ಹೋಗಿದೆಯೋ, ಜ್ಞಾನಾವರಣೀಯ ಕರ್ಮದ ಅಭಾವ ಎಲ್ಲಿ ಆಗಿ ಹೋಗಿದೆಯೋ, ಅರೆ ಜ್ಞಾನಾವರಣೀಯ ಕರ್ಮದ ಸದ್ಭಾವ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಇಂದ್ರಿಯ ಜ್ಞಾನನೇ ಇರ್ತಿದೆ ರೀ ಅವನಿಗೆ. ಹಾಗಾದ್ರೆ ಯಾವಾಗ ಈ ಜೀವ ಅರೆ ಅವ ತನ್ನನ್ನ ತಿಳಿಯೋದು ಅವನಿಗೆ ಮುಖ್ಯತೆ ಇದೆ. ಯಾವುದೇ ಜೀವನಿಗೆ ತನ್ನ ನೈಜ ಸ್ವರೂಪವನ್ನು, ತನ್ನ ವರ್ತಮಾನದ ಅಶುದ್ಧ ಭಾವಗಳನ್ನು ತಿಳಿಯುವಂಥ ಸಾಮರ್ಥ್ಯ ಅವನಲ್ಲಿ ಇದೆ. ಅದು ಅವನಿಗೆ ಪ್ರಯೋಜನಭೂತ ಇದೆ. ಅತೀಂದ್ರಿಯ ಜ್ಞಾನಮಯನಾದಂಥ ನಿಜಾತ್ಮನ ಅನುಭೂತಿ ಏನಾಗ್ತಿದೆ, ಆ ಸಮಯದೊಳಗ ಆ ಸಮಯ ಸಾಪೇಕ್ಷ ಸಮ್ಯಕ್ ದೃಷ್ಟಿ ಜೀವದ ಜ್ಞಾನ ಏನಿರ್ತಿದೆ, ಅತೀಂದ್ರಿಯ ಇರ್ತಿದೆ. ಅಂದ್ರೆ ಏನ್ರಿ? ಅರೆ ಶಬ್ದದ ಅರ್ಥ ಶಬ್ದಕ್ಕನ ಅದಕ್ಕೆ ಬ್ರಹ್ಮ ಅಂದರ್ರಿ. ಅತೀಂದ್ರಿಯ ಇರ್ತಿದೆ. ಏನ್ ಹೇಳ್ತೀನಿ ಇನ್ನೊಂದ್ಸಲ, ಉಪಯೋಗ ಚಂಚಲ ಆಗಿಲ್ಲಲ್ಲ. ಅತೀಂದ್ರಿಯಮಯನಾದಂಥ ನಿಜಾತ್ಮನ ಪ್ರತ್ಯಕ್ಷ ಸಂವೇದನೆ ಯಾವ ಸಮಯದಲ್ಲಿ ಆಗ್ತಿದೆಯೋ ಆ ಸಮಯದಲ್ಲಿ ಆ ಛದ್ಮಸ್ತನ ಜೀವ 4, 5, 6 ಆ ಛದ್ಮಸ್ತನ ಜ್ಞಾನ ಅತೀಂದ್ರಿಯ ಇರ್ತಿದೆ ರೀ. ಅಲ್ಲಿ ಅತೀಂದ್ರಿಯ ಇರ್ತಿದೆ. ಇದರ ಅರ್ಥ ಏನು ಚಂದ್ರಕಾಂತಣ್ಣ? ಇಂದ್ರಿಯ ಜ್ಞಾನದ ಕಡೆಗೆ ಜ್ಞಾನದ ಕಾರ್ಯ ನಡೆದಿರೋದಿಲ್ಲ, ಇಂದ್ರಿಯಗಳ ಕಡೆಗೆ ಜ್ಞಾನ ಕಾರ್ಯ ಮಾಡ್ತಾ ಇರುವುದಿಲ್ಲ. ಈ ಅಪೇಕ್ಷಾದಿಂದ ಅದು ಅತೀಂದ್ರಿಯ ಜ್ಞಾನ ಅಂದಿದ್ದಾರೆ. ಆದ್ರೆ ಇಂದ್ರಿಯಗಳ ಕಡೆಗೆ ಪ್ರವೃತ್ತ ಆಗದೇ ಇರುವಂತಹ ಸುಂದರ ಸಮಯ ಬರಬೇಕಾದ್ರೆ ಜ್ಞಾನಾವರಣೀಯ ಕರ್ಮದ ಅಭಾವ ಆಗಬೇಕು. ಸ್ವಾನುಭವ ಪ್ರತ್ಯಕ್ಷ ಹೌದ್ರಿ ಅಣ್ಣ. ಆದ್ರೆ ಸ್ವಾನುಭವ ಪ್ರತ್ಯಕ್ಷ ನಿಜಾತ್ಮಯನ ವಿಶ್ವದ ಪದಾರ್ಥಗಳೆಲ್ಲ ನಿಜಾತ್ಮ ಅದನ್ನೇ ಹೇಳ್ತಾ ಇರೋದ್ರಿ. ಅತೀಂದ್ರಿಯ ಜ್ಞಾನಮಯನಾದಂಥ ನಿಜಾತ್ಮನನ್ನ ಯಾವ ಸಮಯದೊಳಗ ಸಮ್ಯಕ್ ದೃಷ್ಟಿ ಜೀವ ಅಥವಾ ಅನಾದಿ ಮಿಥ್ಯಾ ದೃಷ್ಟಿ ಜೀವ ಪ್ರತ್ಯಕ್ಷ ಅನುಭವ ಮಾಡ್ತಾನೋ ಆ ಸಮಯದೊಳಗ ಅವನ ಜ್ಞಾನ ಅತೀಂದ್ರಿಯ ಇದೆ. ಅತೀಂದ್ರಿಯ ಅಂಥೇಳಿ ಹೇಳುವುದರ ಉದ್ದೇಶ ಇಷ್ಟ ಇದೆ. ಆ ಜ್ಞಾನ ಇಂದ್ರಿಯಗಳ ಅವಲಂಬನೆ ಮಾಡಿ ಆ ಸಮಯದಲ್ಲಿ ಕಾರ್ಯ ಮಾಡ್ತಾ ಇಲ್ಲ. ಅದೇ ಅದು ಯಾರಿಗಿರಿ ಸಾಮ್ಯವ್ಯವಹಾರ ಪ್ರತ್ಯಕ್ಷ ಹೌದು. ಈಗ ನೋಡ್ರಿ, ಇದನ್ನ ನಾನು ನೋಡ್ತಾ ಇದ್ದೇನೆ, ಈ ಗ್ರಂಥವನ್ನ, ಈ ಕಲಶವನ್ನ, ಈ ವಾಕ್ಯವನ್ನ. ಅದು ಚಕ್ಷು ಇಂದ್ರಿಯದ ವಿಷಯ ಏನಿದೆ ಅದು ಪ್ರತ್ಯಕ್ಷ. ನಾ ಪ್ರತ್ಯಕ್ಷ ನೋಡಿದ್ದೇನೆ. ಅವರು ಹೀಗೆ ಮಾತಾಡ್ತಾ ಇರೋದನ್ನ ನಾನು ಪ್ರತ್ಯಕ್ಷ ಕೇಳಿದ್ದೇನೆ. ಅವರಿಬ್ಬರು ನಿನ್ನ ಸಲುವಾಗಿ ಹೀಗೆ ಮಾತಾಡ್ತಾ ಇದ್ರು ಅನ್ನೋದನ್ನ ನಾನು ಪ್ರತ್ಯಕ್ಷ ಕೇಳಿದ್ದೇನೆ. ಆದ್ರೆ ಈ ಪ್ರತ್ಯಕ್ಷ ಅನ್ನುವಿಕೆ ಇದೆ ಏನಿದೆಯಲ್ಲ, ಇದು ಸಾಮ್ಯವ್ಯವಹಾರ ಪ್ರತ್ಯಕ್ಷ ಇದೆ. ಇಂದ್ರಿಯ ವಿಷಯಗಳಲ್ಲೇ ವರ್ತಿಸುವಂತಹ ಜ್ಞಾನಕ್ಕ ಸಾಮ್ಯವ್ಯವಹಾರ ಪ್ರತ್ಯಕ್ಷ ಅಂದಿದ್ದಾರೆ. ಮತಿಶ್ರುತ ಜ್ಞಾನ ಆತ್ಮನ ಅನುಭೂತಿ ಮಾಡುವ ಸಮಯದೊಳಗೂ ಕೂಡ ಪರೋಕ್ಷ ಇದೆ. ಅನುಭೂತಿ ಪ್ರತ್ಯಕ್ಷ ಇದೆ, ಆದ್ರೆ ಜ್ಞಾನ ಪರೋಕ್ಷ ಇದೆ ರೀ. ಯಾಕೆ ಅಂತಂದ್ರೆ ಅವನಿಗೆ ಆ ಸಮಯದೊಳಗೆ ಮತಿಶ್ರುತ ಜ್ಞಾನನೇ ಇದಿರ್ಲ. ಸೂತ್ರಕಾರರು ಏನು ಹೇಳಿದ್ರು? ಆದ್ಯ ಪರೋಕ್ಷಂ. ಆದ್ಯ ಅಂದ್ರೆ ಮೊದಲಿನ 2 ಯಾವ? ಮತಿಶ್ರುತ. ಪ್ರತ್ಯಕ್ಷಮನ್ಯತ್ ಅವಧಿ ಮನಃ ಪರ್ಯಾಯ ಕೇವಲ ಜ್ಞಾನಿ ಇವು ಪ್ರತ್ಯಕ್ಷ.
ಇದಕ್ಕೆ ಮೇನ್ ಪಾಯಿಂಟ್ ಅಂದ್ರೆ ಇದಾಗ್ತದೆ. ಈಗ ಅತೀಂದ್ರಿಯ ಜ್ಞಾನ ತೋರ್ತಾ ಏನು ಇಂದ್ರಿಯ ಇರಾಗಿಲ್ಲ ಅಂತ ಅತೀಂದ್ರಿಯ ಅಷ್ಟೇ. ಅದಕ್ಕೆ ಸರ್ವಜ್ಞ ಭಗವಂತ ಅತೀಂದ್ರಿಯ ಜ್ಞಾನ ಬರುವಂತಲ್ಲ ಜ್ಞಾನ ಮಾಡ್ತಾರೆ. ಅತೀಂದ್ರಿಯ ಅರ್ಥಾತ್ ಅವರಿಗೆ ಇಂದ್ರಿಯ ಕಡೆಗೆ ಪ್ರವೃತ್ತ ಮಾಡುವುದಕ್ಕೆ ಯಾವುದು ಬಾಧಾರೂಪ ಇದೆ ಅಲ್ಲ, ಈ ಜೀವ ಒಳಗಡೆ ಬಾಧೆ ಇರುವುದರಿಂದಲೇ ಇಂದ್ರಿಯದ ಮೂಲಕ ಹೊರಗೆ ಬರ್ತಾನ್ರಿ. ಅರ್ಥಾತ್ ಜ್ಞಾನಾವರಣೀಯ ಕರ್ಮ. ಆ ಜ್ಞಾನಾವರಣೀಯ ಕರ್ಮದ ಅವರಿಗೆ ಅಭಾವ ಆಗಿರುವುದರಿಂದ ಅವರು ಸ್ವವನ್ನು ತಿಳಿಯುವುದರ ಜೊತೆಯಾಗಿ ಅಥವಾ ಸ್ವವನ್ನು ತಿಳಿತಾನೇ ಇರುವ ವೇಳೆದೊಳಗೆ, ನಿಮಗ್ನಾಗಿ ತಿಳಿಯುವ ವೇಳೆದೊಳಗೆ ಇಡೀ 3 ಲೋಕ 3 ಕಾಲವನ್ನು ಪ್ರತ್ಯಕ್ಷ ತಿಳಿತಾರೆ. ಆದ್ರ ಅತೀಂದ್ರಿಯ ಜ್ಞಾನದಿಂದ ತಿಳಿತಾರೆ. ಅವರು ಮಾತ್ರ ತಿಳಿತಾರ್ರಿ ಅಣ್ಣ. ಅತೀಂದ್ರಿಯದ ಭೇದ ಏನು ಮಾಡಿದ್ರೆ ತಾವು ಎಷ್ಟು ತನಕ ಬಹಳ ಅವರನ್ನ ತಿಳಿಯೋ ಸಾಧ್ಯ ಇದೆ ಪರವನ್ನ. ಹಾಗೆ ಅತೀಂದ್ರಿಯ ಜ್ಞಾನದಿಂದ ಮತ್ತು ಯಾವಾಗ ಅನುಭೂತಿಯ ಕಾಲದಲ್ಲಿ ಸಮ್ಯಕ್ ದೃಷ್ಟಿ ಜೀವ ಆತ್ಮನ ಅನುಭೂತಿ ಮಾಡ್ತಾ ಇರ್ತಾನಲ್ಲ, ಆವಾಗ ಜ್ಞಾನದ ಪರ್ಯಾಯ ಪರೋಕ್ಷ ಇರುವೆಳೆದೊಳಗೂ ಕೂಡ ಇಂದ್ರಿಯದ ಕಡೆಗೆ ಅದರದ ಪ್ರವೃತ್ತಿ ಇಲ್ಲದೆ ಇರುವುದರಿಂದ ಅತೀಂದ್ರಿಯ ಜ್ಞಾನದ ಮೂಲಕ ನಿಜಾತ್ಮನನ್ನು ತಿಳಿತಾನೆ. ಇಷ್ಟೇ. ನಿಜವಾಗೆಲ್ಲ ಸ್ಪಷ್ಟ ಆಯ್ತ್ರಿ. ಅದು ಈ ಸಮಯದ ಶಬ್ದ ಯೋಗ್ಯತಾ ಇತ್ತ, ತಮ್ಮಗಳದ್ದು ಜಿಜ್ಞಾಸೆ ಇತ್ತ, ಸ್ವಾಭಾವಿಕವಾಗಿ ನನ್ನ ಅಪೇಕ್ಷೆ ಇಲ್ಲದನ್ನ ಬಂತ್ರಿ. ಅದು ಕಥನ ಅತೀಂದ್ರಿಯ ಜ್ಞಾನ ಅರೆ ಪರೋಕ್ಷನೇ ಇದೆ. ಅದ ನೋಡ್ರಿ, ಸಿದ್ಧಾಂತ ಗ್ರಂಥಕಾರರ ಸೂತ್ರಗಳ ಮುಖಾಂತರ ಯಾವ ಸಪ್ತತತ್ವದ ವಿವೇಚನೆ ಮಾಡಿದರು ನಿಜವಾಗಿ ಬಹಳ ಆಳವಾಗಿ ಅಭ್ಯಾಸ ಮಾಡಬೇಕ್ರಿ. ನಾವು ನಿವೃತ್ತಿ ಬೇಕು, ನಿವೃತ್ತಿ ತಗೊಂಡು ಅರೆ ಶರೀರ ಸಾಪೇಕ್ಷ ನಿವೃತ್ತಿ ಇದ್ರೆ ನಡೆಯೋದಿಲ್ಲ, ಜೀವನಿಗೆ ಉಪಯೋಗ ಸಾಪೇಕ್ಷ ನಿವೃತ್ತಿ ಬೇಕು. ಶರೀರ ಸಾಪೇಕ್ಷ ನಿವೃತ್ತಿ ಇದೆ ರೀ ತಮಗೆಲ್ಲ. ಇನ್ನೇನ ಮತ್ತು ಮಾಡಬೇಡ ಅಂತ ಹೇಳಿ ಹೇಳ್ತೇವೇನಿಲ್ಲ, ನೀವು ಸುಮ್ಮನೆ ಕೂಡ್ತು ಬರಲೆ ಅಂತ ಹೇಳಿ ಹೇಳ್ತಾರೆ. ಅಂದಮೇಲೆ ನಿಜವಾಗಿ ನಾನು ಅನುವೃತ್ತ ಆಗಿದ್ದೇನು ನಿವೃತ್ತ ಅಂಥೇಳಿ ಅನ್ನಿಸ್ತಿದೆ. ನಿಮಗೆ ಯಾರು ಅಂದಿದ್ದಾರೆ ನಿಲ್ರಿ? ಇನ್ನು ನಮಗೆ ಅನ್ನೋರೇನ ಬರೋರು ಇದ್ದಾರೆ ಬರೋಲ್ಲ. ಅರೇ ಇಂದಿನ ಮಕ್ಕಳ ಅಥವಾ ಮೊಮ್ಮಕ್ಕಳದವಲ್ಲ, ಅವು ಚಿಕ್ಕ ತಾತ ನಿನಗೇನು ತಿಳಿಯಲ್ಲ ಸುಮ್ಮನೆ ಅಂತ ಹೇಳಿ, ಅಜ್ಜಿ ನಿನಗೇನು ಗೊತ್ತಾಗೋದಿಲ್ಲ ಸುಮ್ಮನೆ. ಈ ಪ್ರಕಾರದ ಉದ್ಧಟತನ ಎಷ್ಟು ಚಿಕ್ಕ ಮಗುವಿನಲ್ಲಿ ಕೂಡ ಇಂದಿಗೊಂದು 50 ವರ್ಷದ ಪೂರ್ವದೊಳಗೆ ಇರಲಿಲ್ಲರಿ. ತಪ್ಪಿ ಕೂಡ ಹಾಗೆ ಯಾವುದಾದರೂ ಮಗು ಅಂದ್ರೆ ಈ ಉದ್ಧಟ ಇದು ಬಹಳ ಇರಲಿಲ್ಲ. ಈಗ ಇಷ್ಟಿಷ್ಟ್ರೆ ಅಜ್ಜಿ ನಿನಗೇನು ಗೊತ್ತಾಗೋದಿಲ್ಲ, ಅಜ್ಜ ನಿಮ್ಗೇನು ಗೊತ್ತಾಗೋದಿಲ್ಲ. ಅವ್ವ ಅಪ್ಪಗೆ ಹೇಳಕ್ಕೆ ಸ್ವಲ್ಪ ಅವಕಾಶ ಇರ್ತಿದೆ, ಯಾಕಂದ್ರೆ ಅವ್ರ ಅಧೀನ ಇರ್ತಾರಲ್ಲ. ಈಗ ಹೇಳುತ್ತಿಲ್ಲ ಅವ್ರು ಹೇಳಲಿಕ್ಕೆ ಅವಕಾಶ ಯಾವಾಗ ಅವ್ರ ಸ್ವತಂತ್ರ ಯಾವಾಗ ಆಗ್ತಾರೆ, ಅವರಿಗೆ ಯಾರು ಇನ್ನೊಬ್ಬರ ಕಿವಿ ತುಂಬ ಅವ್ರು ಅಥವಾ ಮನಸ್ಸು ತುಂಬ ಅವರು ಬರ್ತಾರಲ್ಲ, ಅವಾಗ ಹೇಳ್ತಾರೆ ಅವ್ವ ಅಪ್ಪಗವ್ರ. ಅಲ್ಲಿ ತನಕ ನಿಮ್ಮ ಅಧೀನದರ ಮೇಲೆ ನಿಮಗೆ ವಿರೋಧ ಹೇಗೆ ಮಾಡ್ತಾರೆ ಅವ್ರ? ಅಜ್ಜ ಫಸ್ಟ್ ಅಜ್ಜ ಅಜ್ಜಿ ರೀ. ಯಾಕಂದ್ರೆ ಅಜ್ಜ ಅಜ್ಜಿನ ನಿರಾದರ ಅಪ್ಪ ಅಮ್ಮ ಮಾಡ್ತಾ ಇರೋದು ಪ್ರತ್ಯಕ್ಷ ಅವರಿಗೆ ರಕ್ತಗತ ಇದೆ ರೀ. ಈಗ ರಮೇಶ್ ಅಣ್ಣನ ಮನ್ಯಾಗ ಅದ ಹೋಗಿ ನೋಡ್ರಿ, ಆ ಮಕ್ಕಳು ಅಜ್ಜ ಅಜ್ಜಿಗೆ ದಾದಿಗೆ ಎಷ್ಟು ಒಂದು ಗೌರವ ಕೊಟ್ಟು ಮಾತಾಡ್ತಾರೆ. ಆ ಪರಂಪರೆಯೊಳಗೆ ನೋಡ್ರಿ ಒಂದಿಷ್ಟು. ಆ ಪರಂಪರೆಯೊಳಗೆ ಎಲ್ಲರ ಕಡೆ ಐತಿ. ಮತ್ತು ಅಷ್ಟೇ ಗೌರವ ಮಕ್ಕಳಿಗೆ ಕೂಡ ತಾಯಿ ತಂದೆ ಕೊಡ್ತಾರ್ರಿ. ಇವ್ರು ಮುಕ್ತಭಾವಿ ಅದ ರಿಯಾಕಿ ಮಾತಾಡ್ತಾರ್ರಿ ಮಕ್ಕಳಿಗೆ. ಆ ಬಾವು ಅಪ್ಪಾಯಿ ಅಕ್ಕಾಯಿ ಅಬ್ಬೈಟಿ ಮಕ್ಕಳಿಗೆ ಅಂತಾರೆ. ಸ್ವಾಭಾವಿಕವಾಗಿ ಅಂಥ ವಾತಾವರಣ ಇದೆ, ರಕ್ತಗತ ಇದೆ, ವಚನದೊಳಗೆ ಇದೆ, ಸಂಸ್ಕಾರ ತುಂಬಿ ಹೋಗುತ್ತೆ. ಮುಕ್ತ ಅಂತ ತಾಯಿ ಆಗೋದು. ಮಕ್ಕಳು ಹುಟ್ಲಿಕ್ಕೆ ಸಾಧ್ಯ. ಮುಕ್ತನಂಥವ್ರಿಗೆ ಅಶಂಕರ್ಚಿತನಂಥವ್ರು ಇರೋರ್ರಿ.
ಅಶಂಕ ಅರ್ಚಿತನಿಗೆ ಮುಕ್ತಾಯ ಇರೋವ್ರಿ. ಹಾಗೆ ಇದೆ ಅದ. ಅಶಂಕ ಹೇಳ್ತೀನಿ ಕೇಳಿ, ಮುಕ್ತದಿಂದ ಅದೆಲ್ಲ ಬಂದಿದೆ. ಹೌದ್ರಿ, ಸ್ವಾಭಾವಿಕ ಬರಲ್ಲ ಅಂತ ಹೇಳೋದಲ್ಲ. ಅದಕ್ಕೆ ಮೊದಲೇನು ಹೇಳಿದ್ನು, ಅಜ್ಜ ಅಜ್ಜಿಯ ನಿರಾದರ ಮಾಡುವ ಸಲುವಾಗಿ ತಾಯಿ ತಂದೆ ಅವರ ಸಂಸ್ಕಾರದೊಳಗೆ ರಕ್ತದೊಳಗನೆ ಇದೆ. ಇವ್ರ ತಾಯಿ ತಂದೆದ ಅಥವಾ ಅತ್ತೆ ಮಾವನ್ನ ನಿರಾದರ ಮಾಡುವುದರಿಂದ ಆ ಮಕ್ಕಳ ಗರ್ಭದೊಳಗನೆ ಕಲ್ತಿದಾವ ಅಜ್ಜ ಅಜ್ಜಿದ ನಿರಾದರ ಮಾಡೋದು. ಅದಕ್ಕೆ ಯಾವ ವ್ಯವಹಾರವನ್ನ ನಾವು ಇನ್ನೊಬ್ಬರಿಂದ ಅಪೇಕ್ಷೆ ಮಾಡ್ತೀವಲ್ಲ ಆ ವ್ಯವಹಾರವನ್ನ ನಾವು ಸಾವಧಾನಪೂರ್ವಕವಾಗಿ ನಮ್ಮಲ್ಲೇ ಅಳವಡಿಸಿಕೊಳ್ಬೇಕು ಮೊದಲು. ಅದಕ್ಕೆ ಅಪ್ಪಾಜಿ ಹೇಳ್ತಿದ್ರು, ಪ್ರತಿಯೊಬ್ಬ ಪುರುಷನಿಗೆ ಸೀತೆಯಂಥ ಪತ್ನಿ ಬೇಕ, ಆದ್ರೆ ಮೂರ್ಖ ನೀ ರಾಮ ಆಗಲ್ಲ ಮೊದಲ ಅಂತ ಹೇಳಿ ಹೇಳ್ತಿದ್ದಾರೆ. ನೀ ರಾಮ ಆಗದ ವಿನಃ ಸೀತೆ ಎಲ್ಲಿಂದ ಸಿಗ್ತಾಳೆ? ವ್ಯವಹಾರದೊಳಗ ನೋಡ್ರಿ, ಈ ವ್ಯವಹಾರ ಅಥವಾ ಈ ನಮ್ಮ ವರ್ತಮಾನದ ಜೀವನ ನಡೆಸ್ತಾ ಇರುವಂಥ ಜೀವನ ಇದು ಧರ್ಮ ಪ್ರಾಪ್ತಿಯೊಳಗೆ ಬಹಳ ಮುಖ್ಯ ಪಾತ್ರ ವಹಿಸ್ತಿದೆ ರೀ. ಧರ್ಮಕ್ಕ ಇದಕ್ಕ ಏನು ಸಂಬಂಧ? ಅರೇ, ಭೂಮಿಗೆ ಮತ್ತು ಬೀಜದ ಶಕ್ತಿಗೆ ಸಂಬಂಧ ಏನ ಅಂದ ಹಾಗೆ ಇದೆ ರೀ. ಇದ ಶಕ್ತಿ ಬೀಜದ್ದನೇ ಇದೆ, ಆದ್ರೆ ಭೂಮಿಯೊಳಗೆ ಶಕ್ತಿ ಎಲ್ಲ ಆ ಬೀಜವನ್ನ ಒಂದು ಕಲ್ಲೊಳಗೆ ಛಿದ್ರ ಮಾಡಿ ಹಾಕಿಟ್ರೆ ನಾಟ್ತಿದೆ ಅಂದ್ರೆ ಅದ ಭೂಮಿ ಅರ್ಥಾತ್ ನಮ್ಮ ವ್ಯಾವಹಾರಿಕ ಜೀವನ, ಮನುಷ್ಯನ ವಿಚಾರ ಇರಲಿ, ವಚನದ ಪ್ರಯೋಗ ಇರಲಿ, ಅಥವಾ ದೇಹದ ಪ್ರವೃತ್ತಿ ಇರಲಿ, ಅದರೊಳಗೆ ನಮ್ಮದು ಸಭ್ಯತೆ, ಸರಳತೆ, ನಯವಿನಯ, ಇದು ಜೀವ ಅನ್ನುವಂಥದ್ದ ಅಥವಾ ಇನ್ನೊಬ್ಬರಿಗೆ ಬೆಲೆ ಕೊಡುವಂಥದ್ದ ಇತ್ತು ಅಂತಂದ್ರೆ ನಮ್ಮಿಂದ ಉದ್ದೇಶ ಬರುವಂಥ ಮಕ್ಕಳು ಕೂಡ ಸ್ವಾಭಾವಿಕವಾಗಿ ಅದೇ ರೀತಿ ತಾಯಿ ತಂದೆ ಇರಲಿ ಅಥವಾ ಅತ್ತೆ ಮಾವ ಇರಲಿ, ಅವರನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅಥವಾ ಯಾವ ರೀತಿ ಕಾಣಬೇಕು, ಅವರ ಜೊತೆ ಎಂಥ ವ್ಯವಹಾರ ಮಾಡಬೇಕು, ಇದನ್ನೆಲ್ಲ ಚಿಕ್ಕಂದಿನಲ್ಲೇ ಮಕ್ಕಳು ನೋಡ್ತಾ ಇರ್ತಾವ್ರಿ. ಕಥೆನ ಇದೆ ಅಲ್ಲ, ಸುಭದ್ರೆಗೆ ಹೇಳ್ತಾ ಇದ್ದವ ಏನ, ಕೃಷ್ಣ ಹೇಳ್ತಾ ಇದ್ದ ಚಕ್ರವ್ಯೂಹದ ಮಾತನ್ನ, ಅದನ್ನ ಮಾತೆಗೆ ಗರ್ಭದೊಳಗೆ ಕೂತು ಕೇಳಿರ್ತಾರೆ. ಅದ ಯಾವ್ದ? ಅಭಿಮನ್ಯು ಕುಮಾರ್ರಿ. ಹಾಗೆಯೇ ನಾವು ಅತ್ತೆ ಮಾವ ತಾಯಿ ತಂದೆ ಯಾವ ಭಾವ ಹಿರಿಯ ನಾದಿನಿ ನೆಗಣ್ಣಿ ಯಾರದಾರಲ್ಲ ಅವ್ರ ಜೊತೆ ಹೇಗೆ ವ್ಯವಹರಿಸ್ತೇವಲ್ಲ ಹಾಗೆ ಅವು ಗರ್ಭದಲ್ಲಿನ ಕಲ್ತಿರ್ತಾವ. ಮತ್ತು ಚಿಕ್ಕಂದಿನಿಂದ ನೋಡ್ರಿ, ಒಂದು ಮಾತು ಇದೆ, ಮಣ್ಣಿ ವಿಜಯಣ್ಣನ ಹತ್ರ ಹೇಳಿದ್ರಲ್ಲ, ಸರ್ವಾಂಗದಿಂದ ಗ್ರಹಣ ಮಾಡ್ತಾ ಇರ್ತಾರೆ. ನಿದ್ದೆ ಮಾಡಿದ್ರೆ ಮಾಡಲಿ, ನಿದ್ದೆ ಮಾಡ್ತಾರೆ ಅಂಥೇಳಿ ಅನ್ನೋದನ್ನೇ ಇಲ್ಲ. ಅರೆ, ಕಣ್ಣು ತೆಗೆಯುವಂಥ ಶಕ್ತಿ ಕೂಡ ಇರುವುದಿಲ್ಲ, ಆ ಪ್ರಕಾರದ ನಿಶಕ್ತಿ ಇರ್ತಿದೆ. ಕಣ್ಣು ಮುಚ್ಚಿದ್ರೆ ನಿದ್ರೆನ ಮಾಡ್ತಾರೋ ಅಂತ ಹೀಗಿಲ್ಲ. ಆದರೆ ಇಲ್ಲಿ ತತ್ವ ಇದೆ, ನಿದ್ರೆ ಮಾಡುವೇಳದೊಳಗೂ ಕೂಡ ಉಪಯೋಗ, ನಿದ್ರಾವಶ ಆಗಿ ಹೋಗ್ತಿದೆ, ಹೀಗೆ ಮಾತಿಲ್ರಿ. ಅದರ ಸಲುವಾಗಿ ನಾವು ಯಾವುದೇ ರೀತಿಯಿಂದ ಯಾವುದೇ ಜೀವದ ಅಗೌರವ ಮಾಡೋದಾಗಲಿ, ಹೀನಾಯವಾಗಿ ನೋಡೋದಾಗಲಿ ಮಾಡಲೇಬಾರದು. ಮತ್ತು ಅದು ಹಾಗೆ ಮಾಡೋದಂತೂ ನಿಜವಾಗಿ ಅಲ್ಪ ಕಾಲದೊಳಗನೆ ಚಕ್ರ ರೂಪದಿಂದ ನಮಗೆ ತಿರುಗಿ ಬರ್ತಿದೆ ರೀ. ಅದ ಯಾರು ತಮ್ಮ ಒಳಿತನ್ನು ಬಯಸ್ತಾರೋ, ಅಲ್ಲಿನ ದೃಷ್ಟಾಂತ ಹೇಳಿದ್ದನು, ಇಲ್ಲೂ ಅನೇಕ ಬಾರಿ ಹೇಳಿದ್ದೇನ್ರಿ. ಭಾರತದ ಪ್ರಥಮ ಮಹಿಳಾ ಡಾಕ್ಟರ್ ಆನಂದಿ ಗೋಪಾಲ್ ಅಂಥೇಳಿ, ತಾವು ಗೋಪಾಲ, ಅವಳ ಹೆಸರು ಆನಂದಿ. 9 ವರ್ಷದ ಕನ್ಯೆಯನ್ನು 25 ವರ್ಷದ ತರುಣನಿಗೆ ಮಾಡಿದ್ದಿತ್ರಿ ಮದುವೆ. ಅದ ಅವ ಎಲ್ಲರೂ ಹಾಸ್ಯ ಮಾಡ್ತಿದ್ರಲ್ಲ, ಆ ಹಾಸ್ಯಕ್ಕ ಒಂದು ಪ್ರಕಾರದಿಂದ ಅವ ಪ್ರೇರಿತ ಆಗಿ ಅವಳನ್ನು ವಿದ್ಯಾವಂತ ಮಾಡಬೇಕು ಅಂಥೇಳಿ ಛಲ ತೊಟ್ಟರೆ ಹೇಳಿಕೊಡ್ತಿದ್ದ. ಅದು ಸಣ್ಣದ, ಮನೆಯದೆಲ್ಲ ಕೆಲಸ ಮಾಡ್ತಿತ್ತು. ಆ ಸಂಸ್ಕಾರ ಅಂತೂ ಹೆಣ್ಮಕ್ಳಿಗೆ ಇರ್ತಿದೆ. ಅತ್ತೆ ಕೈಯೊಳಗೆಲ್ಲ ಇಡೀ ದಿವಸ ಕೆಲಸ ಮಾಡ್ತಿತ್ತು. ಮತ್ತು ರಾತ್ರಿ ಇವು ಪಾಠ ಹೇಳ್ತಿದ್ದ ಪುರುಷ, ಗಂಡ ಅದವ. ಏನು ಹೇಳಿದ್ರೂ, ಪ್ರತ್ಯಕ್ಷ ಹೊಡೆದ್ರೂ ಅದನ್ನು ಪ್ರತಿ ಉತ್ತರ ಕೊಡ್ತಿರ್ಲಿಲ್ಲ. ಮತ್ತು ಬೆಳಿಗ್ಗೆ ಎದ್ದು ಪಟ ಅಂಥೇಳಿ ರಾತ್ರಿ ಹೇಳಿದ್ದೆಲ್ಲ ಹೇಳ್ತಿದ್ದಾಳೆ. ಇದರಿಂದ ನಮ್ಮ ಸಿದ್ಧಾಂತ, ಅರೆ ಚೈತನ್ಯ ಜಾಗೃತ ಇರ್ತಾನ. ನಿದ್ರಾಕರ್ಮದ ವಶದಿಂದ ನಮ್ಮ ಬುದ್ಧಿಗೆ ನಿಲುಕುವ ಹಾಗೆ ಅವನ ಕಾರ್ಯ ಕಾಣಿಸೋದಿಲ್ಲ, ಆದರೆ ಅವನ ಕಾರ್ಯ ನಡೆದಿರ್ತಿದೆ. ಇದನ್ನು ತಿಳ್ಕೊಂಡು ಯಾವ ಹಿರಿಯರ ಜೊತೆಗಾಗಲಿ
ಮಕ್ಕಳ ಜೊತೆಗಾಗಲಿ ವ್ಯವಹಾರ ನಾವು ಮಾಡೋದ್ರಿ ಚೈತನ್ಯಾತ್ಮನ ಮುಖ್ಯತೆಯಿಂದ. ಅರೆ ಶರೀರ ಕರ್ಮ ಅವೆಲ್ಲ ಪರವಸ್ತು ಅದಾವ. ಕರ್ಮದ ಉದಯ ಜೀವನಿಗೆ ಇರುವುದರಿಂದ ಜೀವದ ಭಾವಗಳ ಮೇಲೆ ಅದರ ಪ್ರಭಾವ ಆಗ್ತಿದೆ ಅನ್ನುವ ಕಥನ ಆಗಮದಲ್ಲಿದೆ. ಕರ್ಮದ ಉದಯ ಜೀವನಿಗೆ ಇರುವುದರಿಂದ ಜೀವನಿಗೆ ಆ ಪ್ರಕಾರದ ಭಾವಗಳು ತಾನಾಗೇ ಆಗ್ತಾ ಇರ್ತಾವೆ ಅನ್ನೋದು ಪರಂಪರಾಗತವಾಗಿ ಕಥನ ಇದೆ. ಅದನ್ನೇ ಆಗಮ ಪದ್ಧತಿ ಅಂತಾರೆ. ಆದ್ರೆ ಒಂದು ವೇಳೆ ಕರ್ಮದ ಉದಯದ ಅಧೀನ ಜೀವದ ಪರಿಣಾಮ ಇರ್ತಿತ್ತು ಅಂತಂದ್ರೆ ಸ್ವಭಾವವನ್ನು ತಿಳ್ಕೊಳ್ಳೋದು ಎಂದೂ ಸಾಧ್ಯ ಆಗ್ತಿರಲಿಲ್ಲ. ಯಾವ ಜೀವ ಮೋಕ್ಷಕ್ಕೆ ಹೋಗ್ತಿರಲಿಲ್ಲ. ಎಲ್ಲಿಯವರೆಗೆ ಸ್ವಭಾವದ ಕಡೆಗೆ ಜಾಗೃತ ಆಗುವುದಿಲ್ಲ ಅಲ್ಲಿಯವರೆಗೆ ಅವನ ಭಾವಗಳೆಲ್ಲ ಉದಯದ ಅನುಸಾರನೇ ಇರ್ತವ್ರೆ, ಉದಯದ ಅಧೀನನೇ ಇರ್ತವ್ರೆ. ಆದ್ರೆ ಯಾವಾಗ ಆ ಜೀವ ಚೈತನ್ಯ ಸ್ವರೂಪಿ ಅರೂಪಿ ಅನಂತ ಶಕ್ತಿ ಸಂಪನ್ನ ನಿಜ ತತ್ವದ ಕಡೆಗೆ ಯಾವುದೋ ನಿಮಿತ್ತದ ಕಾರಣದಿಂದ, ಗುರುವಿನ ಉಪದೇಶದಿಂದ, ಜಿನದೇವನ ದರ್ಶನದಿಂದ, ಜಿನ ಮುನಿಯ ಅವಲೋಕನೆ ಮಾಡುವುದರಿಂದ ಯಾವ ಅಂತಃತತ್ವದ ಮಹಿಮೆ ತನ್ನಷ್ಟಕ್ಕೆ ತಾನೇ ಅವನ ಪ್ರಕಟ ಜ್ಞಾನದೊಳಗೆ ಜಾಗೃತ ಆಗ್ತಿದೆಯೋ ಅಲ್ಲಿಂದ ಹಿಡಿದ ಅವನ ಭಾವಗಳ ಉದಯದ ವಶ ಇರುವುದೇ ಇಲ್ಲರೆ. ಉದಯದ ವಶ ಇವತ್ತು ತಾನಾಗೇನ ಆಗಿದ್ರಿ ಅಂದ್ರೆ ಇಲ್ಲಿ ಸ್ಪಷ್ಟ ಏನಾಯ್ತು ಅಂತಂದ್ರೆ ಕರ್ಮದ ಉದಯ ಜೀವವನ್ನ ವಿಭಾವ ಮಾಡುವ ರೂಪದಿಂದ ಪರಿಣಮನ ಮಾಡಿಸ್ತಿದೆ, ಹೀಗೆ ಮಾತ್ರ ಇಲ್ಲ. ಆದರೆ ಇವನೇ ತಾನಾಗೇನ ವಿಭಾವ ಮಾಡ್ತಾ ಇರುವ ವೇಳೆದೊಳಗ ಅದರ ಆರೋಪ ಕರ್ಮದ ಉದಯದ ಮೇಲೆ ಬರ್ತಿದೆ. ನೀವು ತಾನಾಗೇನ ವಿಭಾವ ಮಾಡ್ತಾನೋ, ತಾನಾಗೇನ ಮಲಿನ ಭಾವ ಮಾಡ್ತಾನೋ, ತಾನಾಗೇನ ಕಷಾಯ ವಶ ಆಗ್ತಾನೋ, ತಾನಾಗೇನ ವಿಷಯಗಳಿಂದ ಆಕರ್ಷಿತ ಆಗ್ತಾನೆ, ಪರಪದಾರ್ಥದಿಂದ ಆಕರ್ಷಿತ ಆಗ್ತಾನೆ. ಪರಪದಾರ್ಥ ಯಾವ ಪ್ರಕಾರ ನೀನು ನನ್ನ ಕಡೆ ನೋಡು ಅಂಥೇಳಿ ಹೇಳುವುದಿಲ್ಲವೋ ಅದೇ ಪ್ರಕಾರ ಅವನ ಉದಯ ರೂಪದ ಕರ್ಮ ನೋಡೀಗ ನೀ ಪರಪದಾರ್ಥವನ್ನು ನೋಡು ಅಂಥೇಳಿ ಹೇಳುವುದಿಲ್ಲ. ಅಥವಾ ಆ ಪ್ರಕಾರ ಅದು ಯಾವುದೇ ರೂಪದಿಂದ ಇವನನ್ನ ಪ್ರಚೋದಿಸುವುದಿಲ್ಲ. ಇವು ತಾನಾಗೇನ ಯಾವಾಗ ಅಥವಾ ಎಲ್ಲಿಯವರೆಗೆ ವಿಭಾವ ರೂಪ, ವಿಕೃತ ಭಾವರೂಪ, ಕಷಾಯ ರೂಪ, ವಿಷೇಚ್ಛೆ ರೂಪ, ಪರಪದಾರ್ಥಗಳ ಕಡೆಗೆ ಲುಬ್ಧತೆ ರೂಪದಿಂದ ಇವು ತಾನಾಗೇನ ಯಾವಾಗ ಪರಿಣಮಿಸ್ತಾನೋ ಆ ವೇಳೆದೊಳಗ ಉದಯದ ಅಧೀನ ಇದ್ದಾನೆ. ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅರೆ ರಾಮಚಂದ್ರ ಸತ್ತಿರುವಂಥ ಲಕ್ಷ್ಮಣನನ್ನ ಜೀವಂತ ಅಂತ ಹೇಳಿ ತಿಳ್ಕೊಂಡು ಆಚರಣೆ ಮಾಡ್ತಿದ್ದಲ್ಲ, ಅದಕ್ಕೆ ಕರ್ಮದ ಉದಯ ಕಾರಣ ಇದೆ ಅಂದ್ರೆ ಅರೆ ಚಾರಿತ್ರ ಮೋಹದ ಉದಯದಿಂದ ಹೇಳಿದರು. ಆದರೆ ಚಾರಿತ್ರ ಮೋಹೇನ ಆ ಸಮ್ಯಕ್ ದೃಷ್ಟಿ ಜೀವನನ್ನ ನೀ ಹೀಗೆ ಮಾಡು ಅಂಥೇಳಿ ಕತ್ತಿಡದ ದಬ್ಬಿಸಿ ಒತ್ತಾಯಪೂರ್ವಕ ಮಾಡಿದ್ದಂದ್ರೆ ಅದ ಇವನೇ ಮಾಡುವ ವೇಳೆದೊಳಗೆ ಅದರ ಮೇಲೆ ಆರೋಪರೆ. ಅದಕ್ಕೆ ಕರ್ಮ ವಿಚಾರೇ ಕೊಂಡು ಭೂಲ್ ಮೇರಿ ಅಧಿಕಾರಿ. ಮುಂದೇನು ಹೇಳಿದರು? ಅಗ್ನಿಯ ಸಂಗದಿಂದ ಲೋಹ ಘನದೇಹವನ್ನು ಪಡೀತಿದೆ. ಅಗ್ನಿಯ ಸಂಗತಿ ಮಾಡೋದರಿಂದ ಲೋಹ ಅಲ್ಲ, ತಪ್ಪಲ್ಲ, ಲೋಹದ ಸಂಗತಿ ಮಾಡುವುದರಿಂದ ಅಗ್ನಿ ಘನದೇಹ ಪಡೀತಿದೆ. ಲೋಹದ ಸಂಗತಿ ಮಾಡಿದ ಅಗ್ನಿ ಅರ್ಥಾತ್ ಲೋಹದೊಳಗೆ ವ್ಯಾಪ್ತ ಆಯಿತು, ಅದರಿಂದ ಆ ಅಗ್ನಿಗೆ ಕೂಡ ಹೊಡೆತು ಬಿತ್ತು. ಇಲ್ಲ ಅಂತ ಅಗ್ನಿಯನ್ನು ಯಾರು ಹೊಡಿತಾರ್ರಿ? ಉರಿಯುತ್ತಿರುವಂಥ ಅಗ್ನಿಯನ್ನು ಉರಿನಾಲಿಗೆಯನ್ನು ಯಾರು ಚಚ್ಚತಾರಪ್ಪ? ಘಣದಿಂದ. ಲೋಹದ ಸಂಗತಿ ಮಾಡುವುದರಿಂದ ಆ ಅಗ್ನಿ ಕೂಡ ಎಷ್ಟು. ಅದೇ ಪ್ರಕಾರ ಆ ಕರ್ಮ ಏನಿದೆಯಲ್ಲ, ಇವು ಸ್ವಾಭಾವಿಕವಾಗಿ ವಿಕಾರ ಮಾಡ್ತಾ ಇದ್ದ. ಈ ವಿಕಾರ ಮಾಡುವುದರಿಂದ ಕರ್ಮದ ಉದಯ ಅಂಥೇಳಿ ಅದರ ಮೇಲೆ ಏಟು ಬಿದ್ದರೆ ಆರೋಪ ಮಾಡಲಾಯಿತು. ನಿಜವಾಗಿ ಕರ್ಮ ಏನೂ ಮಾಡಿದ್ರಿ. ಏನು ಮಾಡಿದೆ? ಅಗ್ನಿ ಏನು ಮಾಡಿದರೆ ಹೊಡೆಸ್ಕೊಳ್ಳುವ ಸರ್ ಇಲ್ಲ, ಅದರಲ್ಲಿ ಇಲ್ಲವೇ ಇಲ್ಲ. ಜಡಕರ್ಮ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಹೇಳಿತು ಅಲ್ಲಿರುವಂಥ ವಸ್ತು ಸುಖದಿಂದ ರೂಪದಿಂದ ವಿಷಯವೇನು ಮಾಡುವುದು, ವಿಷಯ ಆಮೇಲೆ ದುಃಖ ರೂಪದಿಂದ ಅದು ಅದೇನು ಮಾಡುವುದಿಲ್ರಿ. ನಾವು ಹಾಸ್ಯ ಮಾಡ್ತಾ ಇದ್ರನು, ಸಂತುಷ್ಟ ಇದ್ರನು ಅದರಲ್ಲಿ ಕರ್ಮ ಏನೂ ಮಾಡಿಲ್ಲ, ಪರಪದಾರ್ಥನೂ ಏನೂ ಮಾಡಿಲ್ಲ.
ಮತ್ತು ಛೇದ ಖಿನ್ನ ಆಗಿರುವ ವೇಳೆದೊಳಗೆ ರೋದನ್ ಮಾಡ್ತಾ ಇರುವ ವೇಳೆದೊಳಗನು ಪರಪದಾರ್ಥ ಅಥವಾ ಕರ್ಮ ಏನೂ ಮಾಡಿಲ್ಲ, ಮಾಡೋ ಸಾಧ್ಯ ಇಲ್ಲ. ಅವು ಯಾವಾಗಲೂ ಭಿನ್ನ, ತಮ್ಮ ಸ್ವಭಾವ ಸೀಮೆಯ ಉಲ್ಲಂಘನೆ ಮಾಡೋದಿಲ್ಲ. ಸ್ವಭಾವ ಸೀಮೆಯ ಉಲ್ಲಂಘನೆ ಮಾಡಿರೋದಂತಂದ್ರೆ ಒಂದು ಚೈತನ್ಯ ಸ್ವರೂಪದ ಜೀವನ. ನಡೀರಿ ಭಾವಾರ್ಥ ಓದೋನು ಇನ್ನೊಂದ್ಸಲ. ಹೇಗಿದೆ ಮಾಯೆಯ ಜಾಲವು? ಯಸ್ಮಿನ್ ಅನಿರಾಗಿಣಃ ಆಸಂಸಾರಾತ್ ಸುಪ್ತಾಃ. ಅದರಲ್ಲಿ ಕರ್ಮಗಳ ಉದಯಜನಿತ ಅಶುದ್ಧ ಪರ್ಯಾಯದಲ್ಲಿ ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ, ಪರ್ಯಾಯ ಮಾತ್ರದಲ್ಲಿ ರಾಗ ಮಾಡುವಂಥ, ಕರ್ಮಗಳ ಉದಯ ಜನಿತ ಅಶುದ್ಧ ಪರ್ಯಾಯದಲ್ಲಿ ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನವಿರುವಂಥ ಯಾರ? ಜೀವರಿ. ಮಿಥ್ಯಾದೃಷ್ಟಿ ಜೀವ. ಯಾವ ಜೀವ? ಶುದ್ಧ ಸ್ವರೂಪದ ಅನುಭವದಿಂದ ಶೂನ್ಯ ಇರುವಂತಹ ಜೀವ. ಪ್ರತ್ಯಕ್ಷ ಅದರಲ್ಲೇ ವಿದ್ಯಮಾನ ಅದನ, ಅದರಲ್ಲೇ ವಿದ್ಯಮಾನ ಇರುವುದರಿಂದ ಪರ್ಯಾಯ ಮಾತ್ರದಲ್ಲಿ ರಾಗ ಮಾಡುವಂತಹ ಆ ಜೀವರುಗಳು ಅವರು ಅನಾದಿ ಕಾಲದಿಂದ ಹಿಡಿದು ಆ ರೂಪವಾಗಿ ತಮ್ಮನ್ನು ಅನುಭವಿಸುತ್ತಿದ್ದಾರೆ. ಭಾವಾರ್ಥವು ಈ ಪ್ರಕಾರವಿದೆ. ಅನಾದಿ ಕಾಲದಿಂದ ಹಿಡಿದು ಸಮಸ್ತ ಮಿಥ್ಯಾದೃಷ್ಟಿ ಜೀವರುಗಳು ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ, ಸುಖಿ ಇದ್ದೇನೆ, ದುಃಖಿ ಇದ್ದೇನೆ, ಕೇವಲ ಪರ್ಯಾಯ ಮಾತ್ರವನ್ನು ನಾನೆಂದು ಮನ್ನಿಸುತ್ತಾರೆ. ಮಿಥ್ಯಾದೃಷ್ಟಿಯ ಲಕ್ಷಣವೇ ಇದೆ. ಕರ್ಮದ ಉದಯದಿಂದ ಆಗಿರುವಂಥ ದೇವ, ಮನುಷ್ಯ ಮೊದಲಾದ ಪರ್ಯಾಯಗಳಲ್ಲಿ ನಾನು ನಾನು ವಚನ ಹಾಗೆ ಇದೆ, ಏನು ಭಾವ ಹಾಗೆ ಇದೆ. ಭಾವ ಬರೀ ವಚನ ಅಷ್ಟೇ ಇಲ್ಲ, ಭಾವ ಇದೆ. ನನಗೆ ಹಾಗಾಗಿದೆ, ನನಗೆ ಹಾಗಾಗಿದೆ, ನಾನು ಸುಖಿ ಇದ್ದೆ. ನಾನು ಸುಖಿ ಯಾವಾಗ? ಎಲ್ಲಿ ಸರ್ವಾಂಗದಲ್ಲಿ ಅಧಿಕ ನೋವು ಕಂಡು ಬರುವುದಿಲ್ಲಲ್ಲ, ಆವಾಗ ನಮ್ಮನ್ನು ನಾವು ಸುಖಿ ಅಂತೇವೆ. ಅರ್ಥಾತ್ ದೇಹದ ಮಾಧ್ಯಮದಿಂದ, ದೇಹದಲ್ಲಿ ಪ್ರತ್ಯಕ್ಷ ರೂಪದಿಂದ ನಾವೇನದೇವು? ವಿದ್ಯಮಾನ ದೇವರು. ಪ್ರತ್ಯಕ್ಷ ರೂಪದಿಂದ ವಿದ್ಯಮಾನದ ಅರ್ಥ ಪ್ರದೇಶ ಸಾಪೇಕ್ಷ ಅಲ್ಲ, ದ್ರವ್ಯ ಸಾಪೇಕ್ಷ ಅಲ್ಲ, ಭಾವ ಸಾಪೇಕ್ಷ, ಅನುಭೂತಿ ಸಾಪೇಕ್ಷ. ಎಲ್ಲಿ? ದೇಹದೊಳಗೆ ವಿದ್ಯಮಾನ ಇರುವುದರಿಂದ ನಮಗೆ ಸುಖ. ನನಗೆ ಹಾಗಾಗ್ತಾ ಇದೆ, ನನಗೆ ಹೀಗಾಗ್ತಾ ಇದೆ, ನನಗೆ ಆರಾಮ ಇದೆ. ಇದೆಲ್ಲ ಯಾವುದರದ? ಅದರಲ್ಲಿ ವಿದ್ಯಮಾನ ಇದ್ದುಕೊಂಡು ಆ ಪರ್ಯಾಯನ ನಾನು ಅಂಥೇಳಿ ಅನುಭವ ಮಾಡ್ತಾರೆ. ಯಾವ ಪರ್ಯಾಯನ? ಈ ಮನುಷ್ಯ, ದೇವ ಅಥವಾ ಸುಖ ದುಃಖ. ಮಧ್ಯದೊಳಗೆ ರಾಗ ದ್ವೇಷ ಅದವ್ರೆ. ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ. ಯಾರ? ಸಮಸ್ತ ಮಿಥ್ಯಾದೃಷ್ಟಿ ಜೀವ. ಏಕೇಂದ್ರಿಯದಿಂದ ಹಿಡಿದು ಸಂಜ್ಞೆ ಪಂಚೇಂದ್ರಿಯ ಮನುಷ್ಯನವರೆಗೆ ಅಲ್ಲ, ಊರ್ಧ್ವ ಲೋಕದಲ್ಲಿ ವಾಸ ಮಾಡುವಂಥ ಎಲ್ಲ ಪ್ರಕಾರದ ಇಂದ್ರಿಯ ವಿಷಯ ಭೋಗಗಳ ಉಪಲಬ್ಧ ಇರುವಂಥ ದೇವಗತಿಯಲ್ಲಿ ಕೂಡ ಅನುಭವ ಯಾವುದರದ್ದಿದೆ? ನಾನು ದೇವಿದ್ದೇನೆ, ನಾನು ಮನುಷ್ಯ ಇದ್ದೇನೆ. ಈ ಭಾವದೀಪಿಕೆಯೊಳಗೆ ಕೊನೆಗೆ ಬರ್ತಿದ್ದೀರಿ. ಮನುಷ್ಯ ನಾಮಕರ್ಮದ ಉದಯ ಆಗ್ತಾ ಇದ್ದ ಹಾಗೆ, ಮನುಷ್ಯ ರೂಪದಿಂದ ಜನ್ಮ ಆಗ್ತಾ ಇದ್ದ ಹಾಗೆ ಇವನ ಎಲ್ಲ ವ್ಯವಹಾರಗಳ ನಾರಕಿ ಇದ್ದವ ಬಂದಿದ್ದನ್ರಿ. ಆದರೆ ನಾರಕಿ ಹಾಗೆ ಇರುವುದಿಲ್ಲ, ಮನುಷ್ಯನ ಹಾಗೆ. ಮನುಷ್ಯದ್ದವ ನಾರಕಿ ಆಗಿದ್ದಾನೆ. ನಾರಕಿ ಆಗ್ತಾ ಇದ್ದ ಹಾಗೆ ಅಂತರ್ಮುಹೂರ್ತದೊಳಗೆ ಅವನು ನಾರಕಿ ಆದ. ಅವನಿಗೇನು ಅಲ್ಲಿ 9 ತಿಂಗಳ ಅಥವಾ ಮತ್ತು ಮುಂದೆ 8 ವರ್ಷ ಆದ ಏನು ಬೇಕಾಗಿಲ್ಲ. ನರಕದೊಳಗೆ ಹೋಗ್ತಾ ಇದ್ದ ಹಾಗೆ ಅಂತರ್ಮುಹೂರ್ತದೊಳಗೆ ಅವು ಹೋರಾಡಲಿಕ್ಕೆ ಸಿದ್ಧ ಆದರೆ, ಸಂಘರ್ಷ ಮಾಡಲಿಕ್ಕೆ. ಮನುಷ್ಯ ಇದ್ದವ, ಚಕ್ರವರ್ತಿ ಇದ್ದವ, ನಾರಕಿ ಆದ. ನಾರಕಿ ಆದ ಕೂಡಲೇ ಅಲ್ಲಿ ಹಿಂದಿಂದ ಯಾವುದು ಅವನಿಗೆ ಆ ಪ್ರಕಾರದ ಸಂಸ್ಕಾರ ಇರುವುದಿಲ್ಲ. ಯಾವ ನಾರಕಿ ನರಕಾಯುವಿನ ಉದಯ ಅಥವಾ ನರಕ ನಾಮಕರ್ಮದ ಉದಯ ನಡೆದಿದೆಯಲ್ಲ, ಅದರ ಅನುಸಾರ ತನ್ಮಯ ಆಗೇ ಹೋಗ್ತಾನ್ರಿ. ಅವನ ಪ್ರತಿಯೊಂದು ವ್ಯವಹಾರ ನಾರಕೀಯ ಹಾಗೆ ಇರ್ತಾನೆ. ಈ ಗತಿಗಳದ್ದು ಪ್ರಭಾವ ಇಷ್ಟಿದೆ ರೀ. ಇದೇನಿಲ್ರಿ, ಈಗ ಹೇಳಿದ ಕಥನದ ಅನುಸಾರ ಗತಿಗಳದ ಪ್ರಭಾವ ಇಷ್ಟಿದೆ. ಗತಿಗಳದ ಪ್ರಭಾವ ಇಷ್ಟಿದೆ. ಈ ಜೀವದ ಆ ಪರ್ಯಾಯದ ಜೊತೆಗೆ ತನ್ಮಯತೆ ಇಷ್ಟಿದೆ ರೀ. ತನ್ಮಯತೆ ಆ ಗತಿ ಏನು ಮಾಡುವುದಿಲ್ಲ.
ಗತಿಗಳದ ಪ್ರಭಾವ ಒಂದು ವೇಳೆ ಇರ್ತಿತ್ತು ಅಂತಂದ್ರೆ ಮನುಷ್ಯ ದೇಹದ ಮೇಲೆ ಅಗ್ನಿಯ ವೃಷ್ಟಿಯಾಗ್ತಾ ಇತ್ತು. ಆ ವೇಳೆದೊಳಗೆ ಅವ್ರು ಯಾಕೆ ತನ್ಮಯ ಇರಲಿಲ್ಲ? ಅವ್ರಿಗೆ ಯಾಕೆ ಪ್ರಭಾವ ಆಗಲಿಲ್ಲ? ಅರೆ ಅದರ ಕಾರಣ ಇಷ್ಟ ಇದೆ. ಜೀವ ಏಕತ್ವ ಮಾಡಿದರೆ ಏಕರೂಪತೆಯ ಅನುಭವ ಇದೆ. ಅದರ ಜೊತೆಗೆ ಏಕತ್ವ ಮಾಡಲಿಲ್ಲ ಅಂತಂದ್ರೆ ಏಕರೂಪದ ಅನುಭವ ಇಲ್ಲ. ಇನ್ನು 4 ಗತಿಯಲ್ಲಿ ಜೀವ ದೇಹದಿಂದ ಭಿನ್ನ ತನ್ನ ಸ್ವರೂಪವನ್ನು ತಿಳಿದ ತನ್ನ ಸ್ವರೂಪದೊಳಗೆ ತನ್ಮಯ ಆಗುವಂಥ ವ್ಯವಸ್ಥೆ ಇದೇ ರೀ. ಕರ್ಮ ಏನೂ ಮಾಡುವುದಿಲ್ಲ, ಸಂಯೋಗ ಏನೂ ಮಾಡುವುದಿಲ್ಲ. ಆದ್ರೆ ಆ ಕಾರ್ಯವನ್ನು ಇವನೇ ಮಾಡಿದರ ಅಲ್ಲಿ ಇವನ ಕಾರ್ಯ ಆಗೋ ಸಾಧ್ಯ ಇದೆ. ಅರ್ಥಾತ್ ಆತ್ಮನ ಅನುಭವ. ದೇಹ ಬಿಟ್ಟು, ಸಂಯೋಗ ಬಿಟ್ಟು, ಕರ್ಮದ ಉದಯ ಬಿಟ್ಟು ಅವನಿಗೆ ಆತ್ಮನ ಅನುಭವ ಆಗಬೇಕಾದ್ರೆ ಏನು ಮಾಡಬೇಕು? ಅರೇ ನಾ ಆತ್ಮ ಇದ್ದೇನೆ ಅನ್ನೋದು ಸ್ವೀಕಾರ ಮಾಡಿ ಅವನ ಅನುಭವ ಮಾಡಬೇಕಾಗೋದ್ರೆ ಆತ್ಮನ ಅನುಭವದ ಸಲುವಾಗಿ ಪರದ ಜೊತೆಗಿನ ಏಕತ್ವವನ್ನು, ಪರದ ಅನುಭವವನ್ನು ಬಿಡೋದು ಅವಶ್ಯಕ ಅಂಥೇಳಿ ವ್ಯವಹಾರದ ಕಥನೆ ಇದೆ. ಪರ ಅಂತೂ ಯಾವ ಕಾಲದೊಳಗೂ ಇವನಿಗೆ ಯಾವುದೇ ಪ್ರಕಾರದಿಂದ ಅಡ್ಡಿ ಮಾಡಿಲ್ಲ. ತನ್ನ ಸನ್ಮುಖ ಮಾಡಿಕೊಳ್ಳುವ ಸಲುವಾಗಿ ಯಾವ ಪ್ರಕಾರದ ಪಾತ್ರ ಅದರಿಂದ